ಸಮಯಗಳಲ್ಲಿ ಇವರು ಅಲ್ಲಿ ಸಹಾಯ ಮಾಡ್ತಾ ಇದ್ರು. मैं ये पूरा कहीं को बोल रहा हूँ तो दिस इज नॉट इजी प्लेस. ಈ ಎಲ್ಲ ಮಾತನ್ನ ಯಾಕೆ ನಿಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ದೇನೆ ಅಂತಂದ್ರೆ ಈ ಸ್ಥಳ ಇದೆಯಲ್ಲ ಇದು ಸಾಧಾರಣವಾದ ಸ್ಥಳ ಅಲ್ಲ. We need to pay the price. ಅದಕ್ಕೆ ನಾವು ಬೆಲೆ ಕಟ್ಟಬೇಕಾಗಿದೆ. Price means love. ಆ ಬೆಲೆ ಅನ್ನುವಂಥದ್ದೇ ಆ ಪ್ರೀತಿಯಾಗಿದೆ. ये पैसा का बात नहीं है. ಇದು ಹಣದ ಮಾತಲ್ಲ ರೀ. ये आप बड़ा स्थिति में है तो नहीं है. ನಾನು ಒಂದು ಉನ್ನತವಾದ ಸ್ಥಾನದಲ್ಲಿದ್ದೇನೆ ಅನ್ನೋದಕ್ಕೋಸ್ಕರ ಈ ಮಾತು ಹೇಳಿಕೊಳ್ಳೋದಕ್ಕಾಗಿ ಅಲ್ಲ. ವರ್ಲ್ಡ್ में ಆದ್ರೆ ಲೋಕದಲ್ಲಿ आपका पैसा लेके स्थिति देते हैं. ಲೋಕದಲ್ಲಿ ನಾವು ನೋಡುವುದಾಗಿದ್ರೆ ನಮ್ಮಲ್ಲಿ ಎಷ್ಟು ಹಣ ಇದೆ ಅದನ್ನ ನೋಡಿ ಜನ ನಮ್ಮನ್ನು ಅಳಿತಾರೆ. प्रभु में ಆದ್ರೆ ಕರ್ತನಲ್ಲಿರುವಾಗ आपका प्यार देके स्थिति देते हैं. ನಾವು ಎಷ್ಟು ಪ್ರೀತಿಯಿಂದ ತುಂಬಿಕೊಂಡಿದ್ದೇವೋ ಅದನ್ನ ನೋಡಿ ನಮ್ಮ ಮನಸ್ಥಿತಿ ಎಂತದ್ದು ಅಂತ ಜನ ಗುರುತಿಸ್ತಾರೆ. हालेलुया. ये प्यार का बात है. ಇದು ಪ್ರೀತಿಯಲ್ಲಿ ಜೀವಿಸುವಂತ ಜೀವನ ಆಗಿದೆ. पोजीशन का बात नहीं है. ಪೊಸಿಷನ್ನಿನ ಮಾತಲ್ಲ ರೀ. आज से हमारा माइंड में पोजीशन को बाहर निकाल दो. ಇವತ್ತಿನಿಂದ ನಮ್ಮ ಮನಸ್ಸಿನಲ್ಲಿ ಈ ಪೊಸಿಷನ್ ನಾನು ಯಾವ ಸ್ಥಾನದಲ್ಲಿದ್ದೇನೆ ಎಂತವನಾಗಿದ್ದೇನೆ ಅನ್ನುವಂಥದ್ದನ್ನ ಇದನ್ನ ನಾವು ತೆಗೆದು ಬಿಡೋಣ. ऐसा मनस्थिति का आदमी हूँ मैं. ಇಂಥ ಒಂದು ಮನಸ್ಥಿತಿಯ ಮನುಷ್ಯನಾಗಿದ್ದ Before Christ. ಕ್ರಿಸ್ತನಲ್ಲಿ ಬರೋದಕ್ಕಿಂತ ಮುಂಚೆ ಇಂತಹ ಮನಸ್ಥಿತಿಯಲ್ಲಿ ಇದ್ದಂಥವನು ನಾನಾಗಿದ್ದೆ. ಒಂದು ವಿದ್ಯಾಭ್ಯಾಸ ಗೊತ್ತಿಲ್ಲ. Because of my education, my friends are not with me. ಯಾವುದೇ ಒಂದು ವಿದ್ಯಾಭ್ಯಾಸ ನನಗೆ ಗೊತ್ತಿಲ್ಲ ಅಂತ ಹೇಳಿ ಯಾವುದೇ ಸ್ನೇಹಿತರು ಕೂಡ ನನಗಿರಲಿಲ್ಲ. कोई हमसे बात करना बोले तो अरे वेस्ट आदमी से बात नहीं. ಯಾರು ನಮ್ಮೊಟ್ಟಿಗೆ ಮಾತಾಡ್ಬೇಕಂತ ಹೇಳಿದ್ರೆ ನನ್ನನ್ನು ನೋಡಿ ಅನ್ಕೊಳ್ತಾ ಇದ್ರು ಇವನು ವೇಸ್ಟ್ ಮನುಷ್ಯ ಅಂತ ಹೇಳಿ ಯಾರು ಹತ್ರ ಬರ್ತಾ ಇರಲಿಲ್ಲ. Even मैं चर्च में था ना 9 years. वो 9 years में हमको कोई प्यार से कोई नहीं बात किया. ಯಾವ ಸಭೆಯಲ್ಲಿ 9 ವರ್ಷ ಸೇವೆ ಮಾಡಿದ್ನೋ ಆ ಸಭೆಯಲ್ಲಿ ಕೂಡ ಯಾರೊಬ್ರು ಪ್ರೀತಿಯಿಂದ ನಮ್ಮನ್ನ ಸ್ವೀಕರಿಸಲಿಲ್ಲ, ಮಾತಾಡಿಸಲಿಲ್ಲ. बहुत है. हम शादी होने के बाद हम घर से बाहर आ गया. ಮದುವೆ ಆದ್ಮೇಲೆ ಸಹೋದರರು ಮನೆಯಿಂದ ಹೊರಗಡೆ ಬಂದ್ರು. ऐसा बड़ा स्थिति में एक छोटा रूम में आया. ಒಂದು ದೊಡ್ಡ ಸ್ಥಾನದಲ್ಲಿ ಜೀವಿಸಿದಂತ ಇವರು ಒಂದು ಚಿಕ್ಕ ಮನೆಯಲ್ಲಿ ಅವರು ಬಂದ್ರು. 2 years खाने को बराबर पैसा नहीं था. 2 ವರ್ಷದವರೆಗೆ ಸರಿಯಾಗಿ ಊಟ ಮಾಡೋದಕ್ಕಾಗಿ ಹಣ ಇರಲಿಲ್ಲ, कपड़ा नहीं था, ಸರಿಯಾಗಿ ಬಟ್ಟೆ ಇರ್ತಾ ಇರಲಿಲ್ಲ. फ्रेंड्स नहीं है, पास्टर सपोर्ट नहीं है, कोई चर्च का सपोर्ट नहीं है. ಯಾವುದೇ ಸ್ನೇಹಿತರಿಲ್ಲ, ಯಾವುದೇ ಸೇವಕರ ಸಹಾಯ ಇಲ್ಲ, ಸ್ನೇಹಿತರ ಸಹಾಯ ಇಲ್ಲ. मगर कभी भी होली स्पिरिट हमको नहीं छोड़ा. ಆದ್ರೆ ಎಂದಿಗೂ ಆ ದೇವರಾತ್ಮನು ಕೈ ಬಿಡಲಿಲ್ಲ. हालेलुया. That's why we need to maintain relationship with the Holy Spirit. ಅದಕ್ಕೋಸ್ಕರ ದೇವರಾತ್ಮನೊಟ್ಟಿಗೆ ಈ ಒಂದು ಸಂಬಂಧ ನಾವು ಕಟ್ಕೊಳ್ಬೇಕ್ರಿ. Public relationship always based on money. ಲೋಕದಲ್ಲಿ ನಾವು ನೋಡುವುದಾಗಿದ್ರೆ ಸಂಬಂಧ ಜನ ನಮ್ಮಲ್ಲಿ ಎಷ್ಟು ಹಣ ಇದೆ ಅಂತ ಹೇಳಿ ನೋಡಿ ನಮ್ಮ ಹಣ ನೋಡಿ ನಮ್ಮೊಟ್ಟಿಗೆ ಸಂಬಂಧ ಬೆಳೆಸ್ತಾರೆ. हम उसको satisfy करें तो ही वो लोग हमारे साथ रहता. ನಾವು ಅವರನ್ನ ತೃಪ್ತಿಪಡಿಸಿದ್ರೆ ಮಾತ್ರ ಅವರು ನಮ್ಮೊಟ್ಟಿಗೆ ಸಂಬಂಧ ಬೆಳೆಸ್ತಾರೆ. Suppose हम satisfy नहीं किया, ಒಂದು ವೇಳೆ ನಾವು ಅವರನ್ನ ಸಮಾಧಾನ ಪಡಿಸದೆ ಹೋದ್ರೆ वही family members, ಅದೇ ಕುಟುಂಬದ वही ಜನರು, close friends, ಅದೇ ನಿಕಟವಾದಂತ वही ಸ್ನೇಹಿತರು, church members ಅದೇ ಸಭೆಯ ಜನರು हमारे पीछे नाइफ से मारता. ನಮ್ಮ ಬೆನ್ನ ಮೇಲೆ ಅವರು ಚೂರಿ ಹಾಕ್ತಾರೆ. ऐसा बहुत का काम खाया. ಇಂಥ ಅನೇಕ ಒಂದು ಅನುಭವ ಇವ್ರಿಗುಂಟು. ये अनुभव से आया ना, ये हमारा मैसेज है. ಇದೇ ಒಂದು ಅನುಭವ ನಾನು ಹೊತ್ತು ಬಂದೇನಲ್ಲ, ಇದೇ ನನ್ನ ಸಂದೇಶ ನಿಮ್ಮೆಲ್ಲರಿಗೋಸ್ಕರ. इसीलिए प्रॉब्लम इज माइंडसेट. ಅದಕ್ಕೋಸ್ಕರ ಹೇಳಲು ಬಯಸ್ತೇನೆ, ಸಮಸ್ಯೆ ಇರುವುದು ನಮ್ಮ ಮನಸ್ಥಿತಿ ಹೇಗಿದೆ ಅಂತ. बहुत क्रिश्चियन लोग को एक प्रॉब्लम है. ಅನೇಕ ಕ್ರೈಸ್ತರಿಗೆ, ವಿಶ್ವಾಸಿಗಳಿಗೆ ಒಂದು ಸಮಸ್ಯೆ. हम चर्च गए तो काम हो जाता. ನಾವು ಸಭೆಗೆ ಹೋದ್ರೆ ನಮ್ದೆಲ್ಲ ಆಗ್ಬಿಡ್ತದೆ. हम प्रार्थना करें तो काम हो जाता. ನಾವು ಪ್ರಾರ್ಥಿಸಿದ್ರೆ ಎಲ್ಲಾ ಸಮಸ್ಯೆ ಬಗೆಹರಿತದೆ. हम पैसा दिए तो काम हो जाता. ನಾವು ಹಣ ಕೊಟ್ಬಿಟ್ರೆ ಎಲ್ಲಾ ಸಮಸ್ಯೆ ಬಗೆಹರಿತದೆ. नहीं होता. ಹಾಗಾಗಲ್ಲ ರೀ. हालेलुया. हालेलुया. एग्जाम को पढ़े तो नहीं होता. लिखना बहुत जरूरी है. ಪರೀಕ್ಷೆಗೆ ಬರೀ ಓದ್ಬಿಟ್ರೆ ಪರೀಕ್ಷೆ ಪಾಸ್ ಆಗುವುದಿಲ್ಲ. ಓದೋದು ನೆನಪಿಟ್ಕೊಂಡು ಬರೆದ್ರೆ ಪಾಸ್ ಆಗ್ತೇವೆ. मैं अच्छा पढ़ा नहीं पढ़ा बोल के कब मालूम होता. ನಾನು ಸರಿಯಾಗಿ ಓದಿದ್ನೋ ಇಲ್ಲೋ ಅಂತ ಹೇಳಿ ಯಾವಾಗ ತಿಳಿದು ಬರುತ್ತೆ ರೀ. एग्जाम में अटेंड करे तो ही मालूम होता. ಎಕ್ಸಾಮ್ ಅಟೆಂಡ್ ಆಗಿ ಅಲ್ಲಿ ಬರೆದ್ರೆ ಮಾತ್ರ ಗೊತ್ತಾಗೋದು. अभी बहुत क्रिश्चियन से वो लोग को प्रमोशन चाहिए, एग्जाम नहीं चाहिए. ಅನೇಕ ವಿಶ್ವಾಸಿಗಳಿಗೆ ಈ ದಿನಗಳಲ್ಲಿ ನಾವು ನೋಡೋದಾದ್ರೆ ಒಂದು ಪ್ರಮೋಷನ್ ಬೇಕು, ಆದ್ರೆ ಪರೀಕ್ಷೆ ಬರೆಯುವುದು ಯಾರಿಗೂ ಬೇಡ. टेस्टिमनी का बिफोर टेस्ट इज देयर. ನೋಡ್ರಿ, ಒಂದು ಸಾಕ್ಷಿಯನ್ನ ನಾವು ಹೇಳ್ಬೇಕಂದ್ರೆ ಆ ಸಾಕ್ಷಿಯ ಹಿಂದೆ ಒಂದು ಪರೀಕ್ಷೆ ಕೂಡ ಇರ್ತದೆ. सब लोग सोचते मेरे को टेस्टिमनी चाहिए. ಎಲ್ಲರೂ ನಾವು ಅನ್ಕೊಳ್ತೇವೆ ನನಗೆ ನನ್ನದೇ ಒಂದು ಒಳ್ಳೆ ಸಾಕ್ಷಿ ಬೇಕಪ್ಪ. अगर कोई नहीं पूछते मेरे को टेस्ट नहीं चाहिए बोलते. ಆದ್ರೆ ಯಾರು ನಾವು ಇದನ್ನ ಹೇಳೋದಿಲ್ಲ, ನನಗೆ ಪರೀಕ್ಷೆಗಳು ಕೂಡ ಇರ್ಲಿ ಅಂತ ಹೇಳಿ. आप ध्यान से बाइबल पढ़ो. ದಯಮಾಡಿ ನೀವು ಲಕ್ಷ್ಯವಿಟ್ಟು ಬೈಬಲ್ ಅನ್ನು ಓದಿದ್ರೆ, once we believe Jesus, ಒಂದು ಬಾರಿ ನಾವು ಯೇಸುವನ್ನು ನಂಬುವಾಗ प्रॉब्लम्स को पीछे नहीं जाना. ನಾವು ಸಮಸ್ಯೆಗಳಿಗೆ ಬರುವಾಗ ನಾವು ಹಿಂದೆ ಹೋಗಬಾರ್ದ್ರಿ. प्रॉब्लम्स को अंदर जाना. ಆದ್ರೆ ಆ ಸಮಸ್ಯೆಗಳ ಒಳಗೆ ನಾವು ದಾಟಿ ಹೋಗಬೇಕು. प्रॉब्लम का प्रॉब्लम दिखाना. ಆಗ ಆ ಸಮಸ್ಯೆಗೆ ನಾವೇ ಒಂದು ಸಮಸ್ಯೆಯಾಗಿ ನಿಂತು ಅದನ್ನ ಎದುರಿಸಿ ತೋರಿಸಬೇಕು. इसको माइंडसेट चाहिए. ಇಂಥ ಒಂದು ಮನಸ್ಸು, ಇಂಥ ಒಂದು ಮನಸ್ಥಿತಿ ನಮ್ಮದಾಗಬೇಕ್ರಿ. ये प्रॉब्लम क्या है बोले तो ಈ
ಈ ಸಮಸ್ಯೆ ಏನಿದೆ ಅಂದ್ರೆ सब लोग आता चर्च को प्रमोशंस के लिए, ಎಲ್ಲರೂ ಏಳಿಗೆ ಆಗ್ಬೇಕಪ್ಪ, ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿ ಪೈಸಾ ಸಭೆಗೆ ಕೇಳಿ, ಬರ್ತಾರೆ, ಹಣ ಸಿಗ್ಬೇಕು ಅಂತ ಹೇಳಿ, लाइफ में प्रमोशन के लिए. ಜೀವನದಲ್ಲಿ ನಾವು ಏಳಿಗೆ ಹೊಂದಬೇಕು ಅಂತ ಹೇಳಿ. 3 types of people in Christianity. ಮೂರು ರೀತಿಯ ಜನ ಕ್ರೈಸ್ತ ಜೀವಿತದಲ್ಲಿ. वो लोग चर्च को सोचते हॉस्पिटल. ಅವರು ಸಭೆ ಅಂದ್ರೆ ಆಸ್ಪತ್ರೆ ಅಂತ ಅನ್ಕೊಂಡ್ಬಿಡ್ತಾರೆ. क्या सोचते? ಒಂದು ರೀತಿಯ ಜನ ಸಭೆ ಅಂದ್ರೆ ಆಸ್ಪತ್ರೆ ಅಂತ ಅನ್ಕೊಂಡ್ಬಿಡ್ತಾರೆ. पीछे मेरा दोस्त लोग बोलना हॉस्पिटल. ಹಿಂದೆ ಇದ್ದವ್ರು ಹೇಳ್ರಿ ಆಸ್ಪತ್ರೆ ಅಂತ. एक माइंडसेट पीपल है. ಒಂದು ರೀತಿಯ ಜನ ಹೀಗಿರ್ತಾರೆ. वो लोग चर्च को देखते हॉस्पिटल. ಅಂತ ಜನರು ಸಭೆಯನ್ನ ಆಸ್ಪತ್ರೆ ಎಂಬುದಾಗಿ ಕಾಣ್ತಾರೆ. वो लोग हेल्थ प्रॉब्लम आते ना, ಅವರಿಗೆ ಸಮಸ್ಯೆ, ಆರೋಗ್ಯದಲ್ಲಿ ಸಮಸ್ಯೆ ಬರುವಾಗ पास्टर चुट्टू पास्टर से ऐसा घूमते रहता, पास्टर संतोष का पीछे घूमते रहता, ಪಾಸ್ಟರ್ ಸಂತೋಷ್ ಅವರ ಸುತ್ತಮುತ್ತಲು ಅವರು ತಿರುಗಾಡ್ತಾನೆ ಇರ್ತಾರೆ, चर्च का पीछे घूमते रहता. ಸಭೆಗೆ ಬರ್ತಾನೆ ಇರ್ತಾರೆ. Once they will receive healing from God, ಒಂದು ಬಾರಿ ದೇವರಿಂದ ಅವರು ಗುಣಪಡಿಸಿಕೆಯನ್ನು ಹೊಂದಿಕೊಂಡ್ಬಿಟ್ರೆ वो लोग नहीं दिखता. ಆನಂತರ ಅವ್ರು ಎಲ್ಲಿ ಹೋದ್ರೂ ಗೊತ್ತಾಗೋದಿಲ್ಲ. ये हॉस्पिटल क्रिश्चियंस है. ಇದು ಇಂಥವರು ಹಾಸ್ಪಿಟಲ್ ಕ್ರಿಶ್ಚಿಯನ್ಸ್. वो बैच में हम नहीं रहना. ಅಂತ ಒಂದು ಬ್ಯಾಚ್ ನಲ್ಲಿ ನಾವು ಯಾರು हालेलुया. ಹಾಲೆಲೂಯಾ. वो बैच में हम ಅಂತ ಬ್ಯಾಚ್ ನಲ್ಲಿ नहीं रहना. ನಾವು ಇರಬಾರ್ದು. सेकंड बैच, ಎರಡನೇ ರೀತಿಯ ಜನ, वो लोग को चर्च बोले तो ಅಂತವರಿಗೆ ಸಭೆ ಅಂದ್ರೆ एक रेस्टोरेंट है ಅವ್ರಿಗೆ ಒಂದು ರೆಸ್ಟೋರೆಂಟ್ ರೀ और एंटरटेनमेंट सेंटर है. ಅಥವಾ ಒಂದು ಎಂಟರ್ಟೈನ್ಮೆಂಟ್ ಸೆಂಟರ್ वो ಆಗಿ लोग आता, ಅವ್ರು ಬರ್ತಾರೆ. अरे आज पास्टर संतोष बहुत अच्छा गाया ना, ಇವತ್ತು ಪಾಸ್ಟರ್ ಸಂತೋಷ್ ತುಂಬಾ ಚೆನ್ನಾಗಿ वो लोग ಹಾಡಿದ್ರು, अच्छा प्ले किया ना, ಅವರು ತುಂಬಾ ಚೆನ್ನಾಗಿ ಪ್ಲೇ वो ಮಾಡಿದ್ರಲ್ಲ, लोग अच्छा डिस्प्ले किया ना, ಅವರು ಚೆನ್ನಾಗಿ ಡಿಸ್ಪ್ಲೇ ಮಾಡಿದ್ರಲ್ಲ, अरे आज वचन अच्छा बोला ना. ಓ ಇವತ್ತು ವಾಕ್ಯ तो ಸುಂದರವಾಗಿತ್ತು, वो लोग क्या एंटरटेनमेंट, वो लोग आहा अच्छा है, वो ಅವರು ಆಹಾ ऐसा ಓಹೋ बैच ಅಂತ है. ಹೇಳಿ ಚೆನ್ನಾಗಿ ಸಂತೋಷ ಪಡ್ತಾರೆ. तो अंदर नहीं जाता, सोच लो, ये लोग को अंदर नहीं जाता, पूरा इधर फंस जाता, ये पूरा ಆ माइंड में. ರೀತಿಯಾಗಿ ಅದು ಇಲ್ಲೇ ಮನಸ್ಸಿನಲ್ಲಿ ಅದು ಅಲ್ಲೇ ಗೊಂದಲ ಆಗ್ತದೆ. ಅದು इसलिए होटल जैसा आता, ಅದಕ್ಕೋಸ್ಕರ ಹೋಟೆಲ್ ಹಾಗೆ ಅನ್ಕೊಂಡ್ಬಿಟ್ಟು ಬರ್ತಾರೆ, वचन खाता, ವಚನನ ವಾಕ್ಯವನ್ನ ತಿಂತಾರೆ, ऑफरिंग बिल पे कर देते. सीरियसली बोल रहा हूँ, ಕಾಣಿಕೆಯನ್ನ ಬಿಲ್ ಅನ್ನೋ ರೀತಿಯಲ್ಲಿ ಪೇ ಮಾಡ್ತಾರೆ. हमको टिप भी देते. ನಮಗೆ ಕೂಡ ನಮ್ಮ ಸೇವಕರಿಗೂ ಕೂಡ ಕಾಣಿಕೆಯನ್ನ ಟಿಪ್ಸ್ ಆಗಿ ಕೊಡ್ತಾರೆ. ओके, नेक्स्ट टाइम वो होटल को जाता नहीं मालूम. ಮುಂದಿನ ಬಾರಿ ಆ ಹೋಟೆಲ್ಗೆ ಹೋಗ್ತಾ ಇರಲ್ಲ ಗೊತ್ತಿಲ್ಲ. सही है ना. वो लोग को नेक्स्ट वीक दूसरा होटल चाहिए, बोले तो दूसरा चर्च चाहिए. ಮುಂದಿನ ವಾರ ಅಂತವರಿಗೆ ಮತ್ತೊಂದು ಹೋಟೆಲ್ ಬೇಕ್ರಿ, वो लोग ಇನ್ನೊಂದು ಸಭೆ ಬೇಕು. कमिटमेंट नहीं है वो लोग को. ಅಂತವರಿಗೆ ಒಂದು ಕಮಿಟ್ಮೆಂಟ್ ಇಲ್ಲ. अभी हम परसों में भूल गया मैं. हम रामदेव में अच्छा टिफिन किया, ರಾಮದೇವ್ ಹೋಟೆಲ್ ಅಲ್ಲಿ ಚೆನ್ನಾಗಿ ಟಿಫಿನ್ ಮಾಡಿದ್ರು. ओके ना. बोर हो गया मेरे को, आज दूसरा होटल में मैं खाया. ಅಲ್ಲಿ ಬೋರ್ ಆಯ್ತು, ಇವತ್ತು ಇನ್ನೊಂದು ಹೋಟೆಲ್ ನಲ್ಲಿ तो मेरे को रामदेव के ऊपर प्यार नहीं है. ಹಾಗೆ ನನಗೆ ರಾಮದೇವ್ ಮೇಲೆ ಪ್ರೀತಿ ಇಲ್ಲ. उसका खाना होना, पास्टर बोला अच्छा होटल बोल के मैं गया, खाया, बाहर आ गया. ಪಾಸ್ಟರ್ ಹೇಳಿದ್ರು ಅಲ್ಲಿ ಊಟ ಚೆನ್ನಾಗಿರ್ತದೆ ಅಂತ ಹೇಳಿದಾಗ ನಾನು देखो रिलेशनशिप नहीं है. ನೋಡ್ರಿ ಅಲ್ಲಿ ಒಂದು ಸಂಬಂಧ ಇಲ್ಲ. अच्छा टिप दिया, खाया, आ गए बाहर. ಚೆನ್ನಾಗಿ ಟಿಪ್ ಕೊಟ್ಟು ತಿಂದ್ವು, ಹೊರಗಡೆ इसलिए बहुत लोग क्रिसमस क्रिश्चियंस है, ईस्टर क्रिश्चियंस है, वो लोग बीच में आता, गेस्ट स्पीकर जैसा गेस्ट लोग है वो लोग. ಅದಕ್ಕೋಸ್ಕರ ಕೆಲವು ಜನ ಈಸ್ಟರ್ಗೆ ಕ್ರಿಸ್ಮಸ್ಗೆ ಗೆಸ್ಟ್ ಸ್ಪೀಕರ್ ಆಗಿ ಆಗಾಗ ಮಾತ್ರ ಬರ್ತಾ ಇರ್ತಾರೆ. 2-3 months आता कंटिन्यूस. 2-3 ತಿಂಗಳು ಬರ್ತಾರೆ. पास्टर अच्छा नहीं है, ಈ ಪಾಸ್ಟರ್ ಸರಿಯಾಗಿಲ್ಲ ಬಿಡು, हमको ब्लेसिंग नहीं मिला. ನಮಗೆ ಆಶೀರ್ವಾದ ಆಗ್ತಾ ಇಲ್ಲ. अच्छा आपको ब्लेसिंग नहीं मिला तो पास्टर अच्छा नहीं है. ಹೌದಾ, ನಿಮಗೆ ಆಶೀರ್ವಾದ ಆಗ್ತಾ ಇಲ್ಲ ಅಂತಂದ್ರೆ ಅದಕ್ಕೆ ಹೊಣೆ ಪಾಸ್ಟರ್. मैं सीरियसली बोल रहा हूँ, ऐसा लोग है क्रिश्चियनिटी में. ನೋಡಿ ಇದನ್ನ ಗಂಭೀರವಾಗಿ ನಾನು ಹೇಳ್ತಾ ಇದ್ದೇನೆ. ಇಂಥ ವಿಶ್ವಾಸಿಗಳು ಕೂಡ ಇದ್ದಾರೆ. आज क्रिश्चियनिटी को प्रॉब्लम ऐसा लोग वजह से, ಇಂಥ ಈ ದಿನಗಳಲ್ಲಿ ಇಂಥ ಜನರಿಂದನೇ ಒಂದು ಸಮಸ್ಯೆ. आज हमारा रिलीजन बोल के सब लोग हमको अटैक कर रहे हैं, उसका वजह से. ಇವತ್ತು ನಮಗೆ ಅಟ್ಯಾಕ್ ಆಗ್ತಾ ಇರುವಂತದ್ದು ಇಂಥ ಒಂದು ಸ್ವಭಾವಗಳ ನಿಮಿತ್ತವಾಗಿಯೇ. कहीं को बोले तो वो लोग चर्च के बारे में नेगेटिव बोलते हैं, ಯಾಕೆಂದ್ರೆ ಅಂಥ ಜನರು ಸಭೆಯ ಪರವಾಗಿ ನಕಾರಾತ್ಮಕವಾಗಿ ಮಾತಾಡ್ತಾರೆ, पास्टर के बारे में नेगेटिव बोलते हैं, ಸೇವಕರ ಪರವಾಗಿ ನಕಾರಾತ್ಮಕವಾಗಿ मेंबर्स के बारे में ಮಾತಾಡ್ತಾರೆ, नेगेटिव बोलते हैं. ವಿಶ್ವಾಸಿಗಳ ಬಗ್ಗೆ ನಕಾರಾತ್ಮಕವಾಗಿ ಮಾತಾಡ್ತಾರೆ. उसको हमारा ऑनलाइन में बोलते रिव्यू. ಅದನ್ನ ಆನ್ಲೈನ್ ನಲ್ಲಿ ನಾವು ರಿವ್ಯೂ ಅಂತ होटल जाने के बाद रिव्यू दो बोलता, कैसा है फूड, कैसा है उन्हें, कैसे मैनेजर कैसे है, ऐसे ये लोग रिव्यू बैच है. ಹೋಟೆಲ್ ಅಲ್ಲಿ ಊಟ ಮಾಡಿದ ಮೇಲೆ ರಿವ್ಯೂ ಕೊಡ್ರಿ ಅಂತ ಹೇಳಿ ಕೇಳ್ತಾರೆ. ಊಟ ಚೆನ್ನಾಗಿತ್ತಾ, ಅದು ಚೆನ್ನಾಗಿತ್ತಾ ಅಂತ ಹೇಳಿ. ಹಾಗೆ ಸಭೆ ಪರವಾಗಿ ಕೂಡ ಇಂತ ರಿವ್ಯೂ ಅನ್ನ ಕೇಳ್ತಾರೆ. वो बैच में भी हम नहीं रहना. ಅಂತ ಬ್ಯಾಚ್ ನವರು ಕೂಡ ನಾವಾಗಿರಬಾರದು. थर्ड वन, ಮೂರನೇದಾಗಿ चर्च बोले तो कॉलेज है. हालेलुया. चर्च बोले तो एजुकेशन सेंटर. ಸಭೆ ಅಂದ್ರೆ ಒಂದು ಎಜುಕೇಶನ್ ಸೆಂಟರ್. बहुत लोग का प्रॉब्लम मेन टॉपिक में हम आ जा रहे हैं.
ಮುಖ್ಯ ಬೋಧನೆಗೆ ನಾನು ಬರ್ತಾ ಇದ್ದೇನೆ, ವಿಷಯಕ್ಕೆ ಬರ್ತಾ ಇದ್ದೇನೆ. अभी सब लोग को पैसा चाहिए बोले तो हार्ट होता तो नहीं होता. ಈಗ ಎಲ್ರಿಗೂ ಹಣ ಬೇಕು ಅಂತ ಹೇಳಿದ್ರೆ ನಾವೆಲ್ಲ ಕೈ ಎತ್ತೇವೋ ಇಲ್ವೋ? पैसा होना बोले तो ಹಣ ಬೇಕಂದ್ರೆ ಕೈ सही है ना. ಎತ್ತೇವ್ರಿ. हाउस होना बोले तो, ಮನೆ ಬೇಕಂತ ಕೇಳಿದ್ರೆ, बड़ा कार होना बोले तो, ದೊಡ್ಡ ಕಾರ್ ಬೇಕಂತ ಕೇಳಿದ್ರೆ, सही है ना. ಹೌದ್ರಿ. मैं आपके पास पैसा है फिर भी मैं दे दूं बोले तो नहीं बोलते. ನಿಮ್ಮಲ್ಲಿ ಹಣ ಏನೋ ಇದೆ ಆದ್ರೂ ನಾನು ನಿಮ್ಗೆ ಕೊಡ್ತೇನೆ आप ಅಂತ ಹೇಳಿದ್ರೆ ಬ್ಯಾಡ್ಬಿಡ್ರಿ ಅಂತ ಹೇಳ್ತೀವಿ. सपोज अंबानी के पास जाके पूछे तो भी उन्हें बोलता दे दो मेरे को बोलता. ಅಂಬಾನಿ ಅವ್ರ ಬಳಿಗೆ ಹೋಗಿ ಕೇಳಿದ್ರು ಕೂಡ ಅವ್ರಿಗೂ ಕೊಡ್ತೇನೆ ಅಂತ ಹೇಳಿದ್ರೆ ಆಯ್ತು ಕೊಡಪ್ಪ ಅಂತ ಅವರ ಜೇಬಲ್ಲಿ ಇಟ್ಕೊಳ್ತಾರೆ. आर यू अंडरस्टैंडिंग? ಅರ್ಥ ಮಾಡ್ಕೊಳ್ತಾ ಇದ್ದೀರಾ? हम मेन टॉपिक पे जा रहे हैं. ನಾವು ಮುಖ್ಯ ವಿಷಯಕ್ಕೆ ಹೋಗ್ತಾ इसीलिए ಇದ್ದೇವೆ. वॉचेस को बंद करो, वॉचेस को बंद करो. ಅದಕ್ಕೋಸ್ಕರ ವಾಚ್ಗಳನ್ನ ಬಂದ್ ಮಾಡ್ರಿ. ओके, मेरा मेरा ऊपर ध्यान लगाओ. ಈ ಕಡೆ ಗಮನ ಕೊಡಿ. ओके, प्रॉब्लम क्या बोले तो आपके पास पैसा है, पैसा लेते. ಸಮಸ್ಯೆ ಏನಂತಂದ್ರೆ ನಿಮ್ಮಲ್ಲಿ ಹಣ ಇದೆ ಮತ್ತು ಕೂಡ ಹಣ ತಗೊಳ್ತೀರಾ. कार्स है, कार्स फिर भी लेते. ಕಾರ್ ಇದೆ ಮತ್ತೆ ಕಾರನ್ನ ಬಯಸ್ತೀರಾ. थिंग्स आपको वॉचेस रहना तो कौन सा भी थिंग्स आपको कितना है तो भी उतना ले लेते आप. ನಿಮ್ಮಲ್ಲಿ ಎಷ್ಟೋ ವಸ್ತುಗಳು ನಿಮ್ಮಲ್ಲಿ ಇದೆ ಆದ್ರೂ ಕೂಡ ಮತ್ತೆ ನೀವು ತಗೊಳ್ತಾನೆ ಇರ್ತೀರಾ. मैं झूठ बोल रहा हूँ, सही बोल रहा हूँ. ಈ ಮಾತು ಸರಿಯಾಗಿದೆನಾ ಅಥವಾ ठीक है ना. ತಪ್ಪಾಗಿದೆನಾ? अभी मैं आके मेरा पाप शाप दे दूं, मेरा शाप ले लो बोलता हूँ. ಈಗ ನಾನು ಬಂದು ಹೇಳ್ತೇನೆ ಶಾಪ್. ನನ್ನ ಪಾಪ ಶಾಪ ನೀವು ತಗೊಳ್ರಿ ಅಂತ ಹೇಳಿ. हाथ उठा अभी कोई लेने ಈಗ वाला. ಯಾರಾದ್ರೂ ಕೈ ಎತ್ತೀರಾ ತಗೊಳಕ್ಕೆ? अरे ये लोग क्या है, पैसा होना, कार चाहिए, सब चाहिए, मेरा पाप नहीं ಹಣ चाहिए. ಹಣ ಬೇಕಂದ್ರೆ ಅದ್ ತಗೊಳ್ತೇವೆ, ಕಾರ್ ಬೇಕಂದ್ರೆ ಅದು ಬೇಕು, ಆದ್ರೆ ಪಾಪ ತಗೋ ಅಂತ ಹೇಳುವಾಗ कहीं को बोले तो ऑलरेडी एक्स्ट्रा लगेज है पाप आपका. ಯಾಕಂದ್ರೆ ಈ ಸರಿ ಅಲ್ಲ? ಮಾತನ್ನ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಸರಿ ಅಲ್ಲ? ಲಕ್ಷ್ಯ ಬರಲಿಕ್ಕೆ ಇದೆ. इसीलिए आप ध्यान से सुनो. ಅದಕ್ಕೋಸ್ಕರ ನೀವು ಲಕ್ಷ್ಯವಿಟ್ಟು ಕೇಳ್ರಿ. दुनिया में बहुत इंपॉर्टेंट चीज ಲೋಕದಲ್ಲಿ ಅತಿ ಮುಖ್ಯವಾದಂತ ವಿಷಯ लोग का शाप उठाना, ಜನರ ಒಂದು ಶಾಪವನ್ನು लोग का ಹೊತ್ತುಕೊಳ್ಳುವುದು, पाप उठाना. ಅವರ ಪಾಪಗಳನ್ನು वो ಹೊತ್ತುಕೊಳ್ಳುವುದು. हमको प्रभु दिया. ಅದು ನಮಗೆ ಕರ್ತನು ಕೊಟ್ಟಂತ हालेलुया. ಹಾಲೆಲೂಯಾ. इसीलिए कभी भी आप कोई किसी को शेयर करते ना वर्ड ऑफ गॉड, ಅದಕ್ಕೋಸ್ಕರ ನೀವು ಯಾರಿಗಾದ್ರೂ ದೇವರ ಪ್ರೀತಿಯ ಬಗ್ಗೆ उसको ಹಂಚಿಕೊಳ್ಳುವಾಗ पैसा के बारे में नको बोलो, ಅವರಿಗೆ ಹಣದ ಬಗ್ಗೆ ಮಾತಾಡಬೇಡ್ರಿ, मटेरियल थिंग्स नहीं बोलना. ಅಥವಾ ಒಂದು ಲೋಕದ ಒಂದು ಆಶ್ವಾದದ ವಸ್ತುಗಳ ಬಗ್ಗೆ ಹೇಳ್ಬೇಡ್ರಿ. वो लोग को स्पिरिचुअल थिंग्स बोलना बोले तो आपको स्पिरिचुअल नॉलेज नहीं ना. ನಿಮಗೆ ನೀವು ಅವರಿಗೆ ಯೇಸುವಿನ ಬಗ್ಗೆ ಹೇಳ್ಬೇಕಾದ್ರೆ ಮೊದಲು ನಿಮಗೆ ಆತ್ಮಿಕ ವಿಷಯಗಳು ಗೊತ್ತಿರಬೇಕು. हम चर्च को आ रहे थिंग्स के लिए, ನಾವು ಸಭೆಗೆ ಬರ್ತಾ ಇರೋದು ವಸ್ತುಗಳನ್ನ ಹೊಂದಿಕೊಳ್ಳುವುದಕ್ಕಾಗಿ. हम चर्च को आ रहे प्रमोशंस के लिए. ಸಭೆಗೆ ಬರ್ತಾ ಇರೋದು ಪ್ರಮೋಷನ್ ಬೇಕಂತ ಹೇಳಿ. एक बेकर दूसरा बेकर को नहीं खिला सकते. ಒಬ್ಬ ಭಿಕ್ಷುಕ ಇನ್ನೊಬ್ಬ ಭಿಕ್ಷುಕನಿಗೆ ಉಣಿಸ್ಲಿಕ್ಕೆ ಆಗಲ್ಲ. एक बीमारी आदमी दूसरा बीमारी को नहीं निकाल सकते. ಒಬ್ಬ ಅನಾರೋಗ್ಯದಲ್ಲಿರುವವನು ಇನ್ನೊಬ್ಬ ಅನಾರೋಗ್ಯನ ಗುಣಪಡಿಸಕ್ಕಾಗಲ್ಲ. Are you understanding church? ಅರ್ಥ ಮಾಡ್ಕೊಳ್ತಾ ಇದ್ದೀರಾ ಸಭೆ? मैं बोल रहा हूँ हम किधर मिस हो जा रहा, मैं आज बोलने को आया. ನಾನು ಇವತ್ತು ಎಲ್ಲಿ ನಮ್ಮ ಜೀವನ ಅದು ಮಿಸ್ ಆಗಿ ಕಳೆದು ಹೋಗ್ತಾ ಇದೆ ಅದರ ಬಗ್ಗೆ ಹೇಳೋದಕ್ಕಾಗಿ ಬಂದಿದ್ದೇನೆ. हम चर्च को देखने का तरीका चेंज हो गया. ನಾವು ಸಭೆಯನ್ನ ನೋಡುವಂತ ನಮ್ಮ ನೋಟ ಅದು ಬದಲಾಗಬೇಕು. पास्टर को देखने का तरीका चेंज हो गया. ಸಭಾ ಪಾಲಕರನ್ನ ನೋಡುವಂತ ಒಂದು ಆಲೋಚನೆ ಬದಲಾಗಬೇಕು. That is the main problem present your situation. ಇವತ್ತಿನ ದಿನದಲ್ಲಿರುವಂತ ಮುಖ್ಯ ಸಮಸ್ಯೆ ಅದೇ ಆಗಿದೆ. आज हम ये स्थिति में रहने का हमारा प्रॉब्लम है. ಇವತ್ತು ನಾವು ಇಂಥ ಸ್ಥಿತಿಯಲ್ಲಿ ಇದ್ದೇವೋ ಅದಕ್ಕೆ ಹೊಣೆ ನಾವೇ ಆಗಿದ್ದೇವೆ. वो चर्च का प्रॉब्लम नहीं है, ಅದು ಸಭೆಯ ಕಾರಣ ಅಲ್ಲ ರೀ. पास्टर का प्रॉब्लम नहीं है, ಅದು ಸಭಾ ಪಾಲಕರ ಒಂದು ಕೆಲಸ ತಪ್ಪಲ್ಲ. प्रभु का प्रॉब्लम नहीं है. ಅದು ದೇವರ ಸಮಸ್ಯೆ ಅಲ್ಲ. चर्च बोले तो एजुकेशन सेंटर. ಸಭೆ ಅಂತ ಹೇಳುವಾಗ ಅದು ಒಂದು ಎಜುಕೇಶನ್ ಸೆಂಟರ್ ಆಗಿದೆ. इसीलिए ये 10th क्लास स्टूडेंट, इंटरमीडिएट डिस्कंटिन्यू स्टूडेंट, ಅದಕ್ಕೋಸ್ಕರ ಒಂದು 10th ಕ್ಲಾಸ್ ಪಾಸ್ ಆಗದೆ ಇದ್ದಂಥವನು, ಸೆಕೆಂಡ್ ಇಯರ್ ಮಾಡದೆ ಇದ್ದಂಥವನು ये चर्च आने के बाद में एजुकेशन लिया. ಸಭೆಗೆ ಬಂದ ಮೇಲೆ ಇಂಥ ಒಂದು ತಿಳುವಳಿಕೆಯಲ್ಲಿ ಬೆಳೆದೆ. That is called spiritual education. ಅದು ಆತ್ಮಿಕ ತಿಳುವಳಿಕೆ ಅಂತ ಹೇಳ್ತದೆ. How to deal with pastor, ಹೇಗೆ ಸೇವಕರೊಟ್ಟಿಗೆ how ವ್ಯವಹರಿಸಬೇಕು, to deal with God, ಹೇಗೆ ದೇವರೊಟ್ಟಿಗೆ ಸಂಬಂಧ ಬೆಳೆಸಬೇಕು, how to deal with people. ಹೇಗೆ ಜನರೊಟ್ಟಿಗೆ ವ್ಯವಹರಿಸಬೇಕು. ये पूरा मेरे को 15 साल हो गया. ಇದನ್ನ ಈ ರೀತಿಯಾದಂತ ಜೀವನದಲ್ಲಿ ನನಗೆ 15 Still I am learning ವರ್ಷ. daily. ಈಗಲೂ ನಾನು ಅದನ್ನ ಪ್ರತಿದಿನ ಕಲಿತಾ ಇದ್ದೇನೆ. After 15 years, 15 ವರ್ಷಗಳಾದ ಮೇಲೆ मेरे को समझ में आया. ಈಗ ನನಗೆ ತಿಳಿದಿದೆ. बहुत लोगों को समझ में नहीं आ रहा. ಅನೇಕ ಜನರಿಗೆ ಇದು ಇವತ್ತಿಗೂ ಅರ್ಥ ಆಗ್ತಾ मेरे को ಇಲ್ಲ. समझ में आया, चर्च में बहुत लोगों को समझ में नहीं आ रहा. ನನಗೇನೋ ಈ ಮಾತು ಅರ್ಥ ಆಗಿದೆ, ಆದ್ರೆ ಸಭೆಯಲ್ಲಿ ಇನ್ನೂ ಅನೇಕರಿಗೆ ಈ ಮಾತು ಅರ್ಥ ಆಗಿಲ್ಲ. इसीलिए प्रभु मेरे को बोला समझ लो. ಅದಕ್ಕೋಸ್ಕರ ಕರ್ತನು ನನಗೆ ಹೇಳಿದ ಇದನ್ನ ನೀನು वो लोगों ತಿಳಿದುಕೋ. को समझने का हेल्प करो. ಅವರಿಗೂ ಕೂಡ ಇದನ್ನ ತಿಳ್ಕೊಳ್ಳೋದಕ್ಕಾಗಿ ನೀನು ಸಹಾಯ यही ಮಾಡು. हमारा मिनिस्ट्री है. ಇದೇ ನನ್ನ ಸೇವೆ. मैं चर्च लगा के मैं बड़ा हो जाना बोल के ऐसे मेरे को नहीं है. ನಾನು ಒಂದು ಸಭೆಯನ್ನ ಕಟ್ಟಬೇಕು, ಅಲ್ಲಿ ನಾನು ದೊಡ್ಡ ಹೆಸರನ್ನ ಗಳಿಸಬೇಕು ಅನ್ನೋದು ನನ್ನ ಸೇವೆ ಅದಲ್ಲ. प्रभु मेरे को 2012 में बुलाया. ಕರ್ತನು ನನ್ನನ್ನು 2012ನೇ ಇಸ್ವಿಯಲ್ಲಿ ನನ್ನನ್ನು
ಕರೆದ್ರು. मेरे को एजुकेशन बैकग्राउंड नहीं है, ನನಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸದ ಹಿನ್ನೆಲೆ फैमिली से ಇಲ್ಲ. बाहर आ गया, फैमिली बैकग्राउंड नहीं है, ಕುಟುಂಬದಿಂದ ಹೊರಗೆ ಹಾಕಿದ್ರು, ಕುಟುಂಬದವರು ಒಂದು ಸಹಕಾರ ಕೂಡ ಇಲ್ಲ. चर्च से बाहर आ गया, चर्च बैकग्राउंड नहीं है. ಸಭೆಯಿಂದ ಹೊರಗೆ ಹಾಕಿದ್ರು, ಅಲ್ಲಿ ಸಭೆಯ ಒಂದು ಸಪೋರ್ಟ್ ಕೂಡ ಇಲ್ಲ. मैं प्रभु को बोला मैं क्या कर सकता हूँ, ನಾನು ಅಂತ ಸಮಯದಲ್ಲಿ ಕರ್ತನಿಗೆ ಹೇಳಿದೆ, ದೇವರೇ ನಾನು ಏನ್ ಮಾಡ್ಲಿ? उन्होंने एक ही बोला मेरे को, ಆಗ ಕರ್ತನು ಮಾತನಾಡಿದ್ದು, कोई आपके पास आते ना, ಯಾರು ನಿನ್ ಬಳಿಗೆ ಬರ್ತಾರಲ್ಲ, किसी के पास आप जाते ना, ನೀವು ಯಾರೆಲ್ಲ ಬಳಿಗೆ ನೀವು ಹೋಗ್ತೀರಿ, उसको विनर बनाओ. ಅವರನ್ನ ಜಯಶಾಲಿಗಳನ್ನಾಗಿ वो ಮಾಡಿ. विन होने के बाद आपके बारे में सोचते, ಅವರು ಜಯಶಾಲಿಗಳಾಗುವಾಗ ನಿನ್ನ ಬಗ್ಗೆ ಅವರು ಯೋಚಿಸ್ತಾರೆ. Hallelujah. Hallelujah. That's why we learn so much spiritual knowledge. ಹಾಗೆ ನಾವು ಇಲ್ಲಿ ಅನೇಕ ಆತ್ಮಿಕವಾದಂತ ಸಂಗತಿಗಳನ್ನ ಸಭೆಯಲ್ಲಿ ಕಲಿತೇವೆ. चर्च में मेन प्रॉब्लम क्या है बोले तो आज आपको एक वचन के लिए आया आप लोग, ಇಲ್ಲಿ ಈ ದಿನ ಸಭೆಯ ಸಮಸ್ಯೆ ಏನಂತಂದ್ರೆ ವಾಕ್ಯಕ್ಕೋಸ್ಕರ ನಾವು ಇಲ್ಲಿ ಸಭೆಗೆ एक ಬರ್ತೇವೆ. ब्लेसिंग के लिए आया, हीलिंग के लिए आया, प्रमोशन के लिए आया, फैमिली लाइफ मैरिज के लिए आया. ಒಂದು ಕುಟುಂಬದಲ್ಲಿ ಸಮಸ್ಯೆ, ವೈವಾಹಿಕ ಜೀವಿತದಲ್ಲಿ ಸಮಸ್ಯೆ ಅಂತ ಒಂದು ತೊಂದರೆಗಳಿದೆ ಅಂತ ಅನ್ಕೊಂಡ್ಬಿಟ್ಟು ನಾವು ಸಭೆಗೆ ಬರ್ತೇವೆ. मगर स्पिरिचुअल एजुकेशन नहीं है तो अंधा हो जाता है. ಆದ್ರೆ ಆತ್ಮಿಕವಾದಂತಹ ಒಂದು ತಿಳುವಳಿಕೆ ಇಲ್ಲ ಅಂದ್ರೆ ನಾವು ಕುರುಡರಾಗಿ ಬಿಡ್ತೇವೆ. हिब्रू, ग्रीक, लैटिन, ಹಿಬ್ರೂ, ಗ್ರೀಕ್ ಮತ್ತು ಲ್ಯಾಟಿನ್ ಅಲ್ಲಿ अरमाइट, ಅರಬಿಯ ಭಾಷೆ, ये पूरा Arabic. बिब्लिकल लैंग्वेजेस है, मेन लैंग्वेजेस. ಇವು ಬಿಬ್ಲಿಕಲ್ ಭಾಷೆಗಳಾಗಿವೆ. लैटिन में तर्जुमा होगा, उसके बाद इंग्लिश में हो, उसके बाद सब लैंग्वेज में हो गया. ಸತ್ಯವೇದ ಮೊದಲು ಲ್ಯಾಟಿನ್ ನಲ್ಲಿ, ಆಮೇಲೆ ಇಂಗ್ಲಿಷ್ ನಲ್ಲಿ, ನಂತರ ಉಳಿದ ಭಾಷೆಯಲ್ಲಿ ಅದು ತರ್ಜುಮೆ ಆಯಿತು. ओके ना. अभी मैं एक मैसेज बोल रहा हूँ मगर मैं सिस्टर के ऊपर डिपेंड हो रहा हूँ. ಈಗ ಸಹೋದರರು ಬೋಧಿಸ್ತಾ ಇದ್ದಾರೆ, ಆದ್ರೆ ಭಾಷೆಗೋಸ್ಕರ ನನ್ನನ್ನು ಆತುಕೊಳ್ತಾ ಇದ್ದಾರೆ. सपोज सिस्टर रॉन्ग बोला समझो, ಒಂದು ವೇಳೆ ನಾನೇನಾದ್ರೂ ತಪ್ಪು ಮಾತಾಡ್ಬಿಟ್ರೆ मैं सोचता हूँ बराबर बोल रहे, ಅವ್ರು ಅನ್ಕೊಳ್ತಾರೆ ಹೌದು ನಾನು ಸರಿನೇ ಹೇಳ್ತಾ because I don't ಇದ್ದೀನಿ. know the knowledge of Kannada. ಯಾಕಂದ್ರೆ ಕನ್ನಡದ ಒಂದು ತಿಳುವಳಿಕೆ ಸರಿಯಾ? ಸರಿಯಾಗಿದೆ. అవి మేము అప్పు బాగున్నారా, తిన్నారా, ఎలా ఉన్నారు, ఏంటి ఆ బయట సంగతులు ఏంటి చెప్పండి అన్నాను అనుకోండి, ಅವ್ರು ತೆಲುಗಲ್ಲಿ ಏನೇನೋ ಹೇಳಿದ್ರು ನಮ್ಗೆ ಯಾರಿಗೂ ಅರ್ಥ ಆಗ್ಲಿಲ್ಲ. इसको समझ में आया, ಯಾರಿಗೂ अर्ಥ ಆಯ್ತ್ರಿ? वो हमारे ट्रांसलेशन सिस्टर को समझ में आया, वो पहले सिस्टर था ना उसको अकेला को समझ में आता, तो आदमी समझ में आता. ಇದೆಲ್ಲ ಅರ್ಥ ಆಯ್ತು. सही है ना. ಸರಿಯಾಗಿದೆ. मगर मैं क्या बोला, आप लोग अच्छा लोग हैं, ಆದ್ರೆ ನಾನು ಇವ್ರು ಏನ್ ಹೇಳಿದ್ರು ಅಂದ್ರೆ ನೀವೆಲ್ಲ सब ಒಳ್ಳೆ लोग अच्छे हैं. ಎಲ್ಲರೂ ಚೆನ್ನಾಗಿದ್ದೀರಾ, मैं आपको विश किया, ನಾನ್ ನಿಮ್ಗೆ ವಿಶ್ ಮಾಡಿದೆ. मगर सब लोग सोचते मैं आपको कुछ गाली दिया. ಆದ್ರೆ ನೀವೆಲ್ಲ ಅನ್ಕೊಂಡ್ರೆ ನಾ ಏನೋ ಬೈದ್ರು ಅಂತ ಹೇಳಿ. समझ में आ रहा है ना. ಅರ್ಥ ಆಗ್ತಾ आपको ಇದೆ? मीनिंग मालूम हो नहीं हो गया तो मुश्किल हो जाता. ನಿಮಗೆ ಅರ್ಥ ಆಗ್ಲಿಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ. अभी बॉडी ऑफ क्राइस्ट में आपका लाइफ का मीनिंग नहीं मालूम आपको. ಹಾಗೆ ಕ್ರಿಸ್ತನ ದೇಹದಲ್ಲಿ ನನಗೆ ಇರುವಂತಹ ಅರ್ಥ ಏನೆಂಬುದಾಗಿ ಇವತ್ತಿಗೂ ನಮ್ಮೆಲ್ಲರಿಗೂ ಅದು ಅರ್ಥ ಆಗ್ತಾ ಇಲ್ಲ. हम सब लोग 2022 में इधर कहीं के लिए है, किसके लिए है, वो पूरा हमको समझ में नहीं आ रहा. 22ನೇ ಇಸ್ವಿಯಲ್ಲಿ ನಾವು ಯಾಕಿದ್ದೇವೆ, ಏನ್ ಮಾಡ್ತಾ ಇದ್ದೇವೆ ಅನ್ನೋದು ಕೂಡ ನಮ್ಗೆ ಅರ್ಥ ಆಗುದಿಲ್ಲ. इसीलिए मैं पर्सनली बोल रहा हूँ आज से ಅದಕ್ಕೋಸ್ಕರ ನಾನು ಇವತ್ತಿನಿಂದ ಹೇಳ್ತಾ ಇದ್ದೇನೆ, ವೈಯಕ್ತಿಕವಾಗಿ हमारा लाइफ ನಮ್ಮ ಜೀವನ, प्रॉब्लम किधर हो रहा बोल के हम देखेंगे. ನಾವು ನಮ್ಮ ಜೀವಿತದಲ್ಲಿ ಸಮಸ್ಯೆ ಎಲ್ಲಿಂದ ಬರ್ತಾ ಇದೆ, कोई ಏನಾಗ್ತಾ पढ़ने ಇದೆ वाला है ಅಂತ तो ಅರ್ಥ थोड़ा फास्ट ಮಾಡ್ಕೊಳ್ಳೋಣ. फास्ट पढ़ो. आइज़ाया 4:6, आइज़ाया ಯಾರಾದ್ರೂ ಈ ವಚನಗಳನ್ನ ನಾವು ತೆರೆಯೋಣ. सॉरी आइज़ाया 5:13 और होशाया 4:6 दोनों कॉम्बिनेशन में निकालना. आइज़ाया 4:6, आइज़ाया 5:13, ಯೆಶಾಯ 5:13ನೇ ವಚನ 13, होशाया 4:6. ಮತ್ತು ಹೋಶೇಯ 4:6. ಆದ ಕಾರಣ ನನ್ನ ಜನರು ಜ್ಞಾನಹೀನರಾಗಿ ಸರಿಗೆ ಹೋಗುವುದು ಖಂಡಿತ. ज्ञानहीनरागी, वो मेरे को भी समझ में आया. शाबाश शाबाश. देखो उधर क्या है, नॉलेज के बारे में बात कर रहे हैं. ನೋಡಿ ಇಲ್ಲಿ ಜ್ಞಾನದ ಬಗ್ಗೆ ವಾಕ್ಯ ಮಾತಾಡ್ತಾ ಇದೆ. ओके पढ़ लो, कंटिन्यू सिस्टर. ಆದ ಕಾರಣ ನನ್ನ ಜನರು ಜ್ಞಾನಹೀನರಾಗಿ ಸರಿಗೆ ಹೋಗುವುದು ಖಂಡಿತ. ಹಾ. ಘನವಂತರು ಹಸಿಯುವರು, ಹಾ. ಸಾಮಾನ್ಯರು ಬಾಯಾರುವರು, ಹಾ. ಮತ್ತು ಪಾತಾಳವು ಹೆಚ್ಚು ಆತರದಿಂದ. होशाया 4:6 है, Isaiah 5:13. Leaders also perishing बोल के रहता उसमें. Leaders also perishing because of lack of ಅಲ್ಲಿ knowledge. ನಾಯಕರು ಕೂಡ ಧ್ಯಾನ ಇಲ್ಲದಕ್ಕಾಗಿ ಅವರು नायकरू means my people, right? ನಾಯಕರು means नायकरू ओके. my people बोल के भी रहता ना. ನನ್ನ ಜನರು. हाँ नन्ना चनुलू. ओके ना. ये वचन बोल रहे लैक ऑफ पैसा बोल के नहीं बोल रहे, ಇಲ್ಲಿ ಹಣದ ಕೊರತೆ ಅಂತ ಹೇಳಿ ವಾಕ್ಯ ಹೇಳ್ತಾ ಇಲ್ಲ. लैक ऑफ एजुकेशन बोल के नहीं बोल रहे, ಒಂದು ವಿದ್ಯೆಯ ಒಂದು ಕೊರತೆ ಎಂಬುದಾಗಿ आप ಹೇಳ್ತಾ बड़ा ಇಲ್ಲ. बड़ा स्थिति के बारे में नहीं बोल रहे. ನಿಮ್ಮ ದೊಡ್ಡ ಸ್ಥಾನಮಾನಗಳ ಬಗ್ಗೆ ಇಲ್ಲಿ ವಾಕ್ಯ ಹೇಳ್ತಾ ಇಲ್ಲ. My people or leaders also perishing because of lack of spiritual knowledge. ನನ್ನ ಜನರು ಒಂದು ಜ್ಞಾನದ ಕೊರತೆ ಇದ್ದದಕ್ಕಾಗಿ ಸೊರಗಿ ಹೋಗ್ತಾ ಇದ್ದಾರೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ.
लाइट, हम जीसस को क्या बोलते हैं? लाइट बोलते हैं, सही है ना? ನಾವು ಯೇಸುವನ್ನ ಬೆಳಕು ಎಂಬುದಾಗಿ ಹೇಳ್ತೇವಲ್ಲ, डेविल को क्या बोलते हैं? ಸೈತಾನನಿಗೆ ब्लैक, डार्कनेस। ಕತ್ತಲೆ ಎಂಬುದಾಗಿ समझ में आ रहा है ना? ಅರ್ಥ ಮಾಡ್ಕೊಳ್ತಾ थोड़ा ಇದ್ದೀರಾ? ये समझ लो बराबर। ಸ್ವಲ್ಪ ಇದನ್ನ ಅರ್ಥ हम प्रभु ಮಾಡ್ಕೊಳ್ಳಿ. को बोलते हैं लाइट ऑफ द वर्ल्ड, ನಾವು ಕರ್ತನಿಗೆ ಹೇಳ್ತೇವೆ ಆತನು ಲೋಕಕ್ಕೆ ಬೆಳಕು ಎಂಬುದಾಗಿ. डेविल को बोलते हैं डार्क ऑफ द वर्ल्ड, ಸೈತಾನನಿಗೆ ಹೇಳ್ತೇವೆ ಕತ್ತಲೆಯ ಒಂದು ಲೋಕದವನು ಎಂಬುದಾಗಿ. सही है ना? ಈ ಮಾತು मगर ಸರಿಯಾಗಿದೆ. रियल मीनिंग, ಆದ್ರೆ ನಿಜ ಅರ್ಥ knowledge means light, ಜ್ಞಾನವೇ ಆ ಬೆಳಕಾಗಿದೆ. no knowledge means dark. ಜ್ಞಾನ ಇಲ್ಲ ಅಂದ್ರೆ ಅದು ಕತ್ತಲೆಯಾಗಿದೆ. Hallelujah, Hallelujah. hallelujah. Knowledge means spiritual light. ಜ್ಞಾನ ಅಂತ ಹೇಳುವುದಾಗಿದ್ರೆ ಆತ್ಮಿಕವಾದ ಬೆಳಕು ಅದಾಗಿದೆ. Spiritually knowledge नहीं है तो हम अंधे में हैं. ಆತ್ಮಿಕವಾದಂತಹ ಒಂದು ಜ್ಞಾನ ಇಲ್ಲ ಅಂದ್ರೆ ನಾವು ಇನ್ನೂ ಅಂಧಕಾರದಲ್ಲಿದ್ದೇವೆ. ये हमको नहीं मालूम. ಇದು ನಮಗೆ ವಾಕ್ಯ ನಮಗೆ हम ಗೊತ್ತಿಲ್ಲ. क्या सोच रहे हैं? ನಾವೇನ್ ಅನ್ಕೊಳ್ತಾ चर्च को ಇದ್ದೇವೆ? गए तो ब्लेसिंग है, ಹೌದು, ಆಯ್ತು, ನಾವು ಸಭೆಗೆ ಪ್ರಾರ್ಥನೆ ಹೋದ್ರೆ ಕರೆದ್ರೆ ಆಶೀರ್ವಾದ blessing है. ಆಗ್ತದೆ, ಪ್ರಾರ್ಥನೆ ಮಾಡಿದ್ರೆ ಆಶೀರ್ವಾದ हम ಆಗ್ತದೆ. गिविंग किया तो हमको आ जाता ನೋಡಿ, ನಾನು ಕಾಣಿಕೆ ಕೊಟ್ರೆ ಆಶೀರ್ವಾದ ಆಗ್ತದೆ. नहीं है. ಇಲ್ಲ ರೀ, आपको और मालूम होना चाहिए बोले तो ನಾವು ಇನ್ನೂ ಹೆಚ್ಚು ನಾವು ತಿಳ್ಕೊಳ್ಬೇಕಾಗಿದ್ರೆ आपको पूछ लो. ನಮ್ಮನ್ನೇ ನಾವು ಈ ಪ್ರಶ್ನೆ हालेलुया. ಹಾಕ್ಕೊಳ್ಬೇಕು. दूसरा आदमी को पूछने का जरूरत नहीं. ಬೇರೆಯವರಿಗೆ ಈ ಪ್ರಶ್ನೆ ಕೇಳುವ ಅವಶ್ಯಕತೆ आप ಇಲ್ಲ. कितना साल से चर्च आ रहा, आपका लाइफ कैसा था, अभी कैसा है? ಎಷ್ಟು ವರ್ಷದಿಂದ ನಾವು ಸಭೆಗೆ ಬರ್ತಾ ಇದ್ದೇವೆ, ಮುಂಚೆ ನನ್ನ ಜೀವನ ಹೇಗಿತ್ತು, ಈಗ ನನ್ನ ಜೀವನ ಹೇಗಿದೆ? बिफोर चर्च कमिंग आपका लाइफस्टाइल कैसा था, अभी आपका लाइफस्टाइल कैसा है? ಸಭೆಗೆ ಬರುವುದಕ್ಕಿಂತ ಮುಂಚೆ ನನ್ನ ಜೀವನ ಶೈಲಿ ಹೇಗಿತ್ತು ಮತ್ತು ಈಗ ನನ್ನ ಜೀವನ ಶೈಲಿ बिफोर ಹೇಗಾಗಿದೆ? एक्सेप्टिंग जीसस आपका मुंह में क्या निकलता था, अभी क्या निकल रहे? ಯೇಸುವನ್ನ ಹೊಂದಿಕೊಳ್ಳುವುದಕ್ಕಿಂತ ಮುಂಚೆ ನನ್ನ ಬಾಯಿಂದ ಏನು ಹೊರಡ್ತಾ ಇತ್ತು ಮತ್ತು ಈಗ ಯೇಸುವನ್ನ ಸ್ವೀಕರಿಸಿದ ನಂತರ ನನ್ನ ಬಾಯಿಂದ ಏನು ಹೊರಡ್ತಾ ಇದೆ? हमारा मेन प्रॉब्लम क्या है मालूम? ನಮ್ಮ ಮುಖ್ಯ ಸಮಸ್ಯೆ ಏನಿದೆ ಗೊತ್ತಾ? अभी देखो मैं कन्नड़ा में रॉन्ग बोल दिया, ನೋಡಿ, ಈಗ ಕನ್ನಡದಲ್ಲಿ ಏನಾದರೂ ತಪ್ಪನ್ನ ನಾನು ಹೇಳ್ಬಿಟ್ರೆ सिंपली गूगल में डाल दिया, ಸುಮ್ಮನೆ ಅದನ್ನ ಗೂಗಲ್ ಅಲ್ಲಿ ಅದರ ಅರ್ಥ सही है ಏನು ना? ಅಂತ ನಾನು ಹಾಕಿದೆ. मेरा मिस्टेक गूगल में डाल दिया. ನನ್ನ ತಪ್ಪನ್ನ ಗೂಗಲ್ ಅಲ್ಲಿ ಹಾಕಿ ನೋಡಿದೆ. हम भी हमारा लाइफ में पूरा मिस्टेक्स प्रभु में डाल दे रहे. ನೋಡಿ, ನಾವು ಹಾಗೇನೆ ನಮ್ಮ ಜೀವಿತದಲ್ಲಿ ಚರ್ಚ್ में डाल दे रहे. ನಾವು ಸಭೆಗೆ ಮತ್ತು ಕರ್ತನ ಮೇಲೆ तो ಹಾಕಿಬಿಡ್ತೇವೆ. हमारा माइंडसेट क्या हो गया? मेरा ऐसा हो गया तो भी परवाह नहीं, मगर इसका वजह से मैं हो गया. ನನ್ಗೇನೋ ತಪ್ಪಾಗಿದೆ ಅಂತ तो हम वो बाजू वाले के ऊपर डाल दे रहे सब मिस्टेक्स. ನಮ್ಮ 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 ಒಂದು ಬಲಹೀನತೆಗಳನ್ನ ಇನ್ನೊಬ್ಬರು ಅದಕ್ಕೆ ಹೊಣೆ ಅಂತ ಹೇಳಿ ಅವ್ರ ಮೇಲೆ ನಾವು ಹಾಕ್ಬಿಡ್ತಾ ಇದ್ದೇವೆ. बाजू वाला बोले तो डेविल के ऊपर डालते, नहीं तो प्रभु के ऊपर डाल देते. ಪಕ್ಕದವ್ರ ಮೇಲೆ ಅಂತ ಹೇಳುವುದಾಗಿದ್ರೆ ಒಂದಾದ್ರೂ ದೇವರ ಮೇಲೆ ಆದ್ರೂ ಆ ನೆವ ಹಾಕ್ತೇವೆ, ಇಲ್ಲಾಂದ್ರೆ ಸೈತಾನನ ಮಾಡಿದ ಅಂತ ಹೇಳಿ ಆ ಕಾರಣ ಹೇಳ್ತೇವೆ. कई को वो दो लोग हमसे बात नहीं करता. ಯಾಕೆ ಹಾಗೆ ಮಾಡ್ತೇವೆ? ಯಾಕಂದ್ರೆ ಅವ್ರಿಬ್ರು ನಮ್ಮ ಬಗ್ಗೆ ಮಾತಾಡುವುದಿಲ್ಲ. सिंपल बोल रहा हूँ. अभी सपोज मैं आके किसी को कुछ किया, वो लोग फोर्ट बोल के मारते. ತಿಳ್ಕೊಡ್ರಿ, ನಾನು ಬಂದು ಏನೋ ಅಲ್ಲಿ ನಾನು ತಮಾಷೆ ಮಾಡಿದೆ ಅಂದ್ರೆ मैं बोलता ಕೊಡ್ತಾರೆ. डेविल मेरे को ऐसा मारा बोले तो हाँ अयो आप सिंपैथी देते. ಅಯ್ಯೋ, ಸೈತಾನ ನನಗೆ ಹೊಡೆದ ಈ ರೀತಿಯಾಗಿ ಅಂತ ಹೇಳಿದ್ರೆ ನಾವು ಅದಕ್ಕೆ ಒಂದು ಕರುಣೆ ಮಾತ್ರ ಹೇಳಬಹುದು. मगर आप देख लो, मेन स्पिरिचुअल नॉलेज नहीं है तो ಆದ್ರೆ ನೋಡಿ, ಆತ್ಮಿಕವಾದಂತ ಜ್ಞಾನ ಇಲ್ಲ ಅಂದ್ರೆ आपके साथ डेविल नहीं है, डेविल के साथ आप है. ನೀವು ಸೈತಾನನೊಟ್ಟಿಗೆ ಇಲ್ಲ ಆದ್ರೆ ನೀವೇ ಸೈತಾನನೊಟ್ಟಿಗಿದ್ದೀರಾ. समझ लो. ಇದನ್ನ ಅರ್ಥ ಮಾಡ್ಕೊಳ್ರಿ. आज से डेविल बोले तो एक ब्लैक पर्सन नहीं है. ಸೈತಾನನು ಅಂತ ಹೇಳುವಾಗ ಒಂದು ಕಪ್ಪು ವ್ಯಕ್ತಿ ಅವನು ಅಂತ ಅಲ್ಲ. अज्ञान को बोलते डेविल, ಅಜ್ಞಾನವನ್ನ ಸೈತಾನನು ಅಂತ उसको बोलते ಹೇಳ್ತೇವೆ. टेम्पटर. ಆತನಿಗೆ ಶೋಧಕನು ಅಂತ ಕರೀತಾರೆ. मालूम है ना? वो क्या टेम्प्ट करता है? चर्च को आओ, सो जाओ. ಅವನೇನಂತ ಶೋಧನೆ ತರ್ತಾನೆ? ಸಭೆಗೆ ಬರ್ರಿ, ಬಂದಿ ಮಲ್ಕೊಳ್ಳಿ. वचन सुन लो मगर इंप्लीमेंट ना करो. ವಾಕ್ಯ ಏನು ಕೇಳ್ರಿ, ಆದ್ರೆ ಅದ್ರ ತಕ್ಕ ಹಾಗೆ ನಡೆದುಕೊಳ್ಬೇಡಿ. अभी फुल खाया, बफे फुल खा लिया, ನೋಡಿ, ಈಗ ಸರಿಯಾಗಿ ಚೆನ್ನಾಗಿ ಹೊಟ್ಟೆ ತುಂಬಾ ಊಟ ಮಾಡಿದ್ರಿ, कुछ भी काम नहीं करने सो जा रहे. ಏನೋ ಕೆಲಸ ಮಾಡಿಲ್ಲ, ಹಾಗೆ ಹೊಟ್ಟೆ ತುಂಬಾ ಊಟ ಮಾಡಿ वो ಹೋಗಿ आदमी को ಮಲ್ಕೊಂಡ್ಬಿಟ್ರಿ. आपका लैंग्वेज में क्या बोलते हैं? ಅಂತವ್ರಿಗೆ ಏನಂತ ಕರೆಯೋಣ? ऐसा आदमी को ಅಂತ ವ್ಯಕ್ತಿಯನ್ನ हम तेलुगु में स्वामर पोतु बोलते हैं. तो उन्हें ज्यादा खाते मगर काम नहीं करता. ಅವರನ್ನ ಸೋಮಾರಿ. ಸೋಮಾರಿಗಳು बोलते हैं. सही है नहीं? ಅಂತ ಕರೀತಾರೆ. ज्यादा खाके काम नहीं करे तो उसको बोलते हैं सोमरी. ಹೊಟ್ಟೆ ತುಂಬಾ ಉಂಡು ಮಲ್ಕೊಂಡ್ಬಿಟ್ರೆ ಅಂತವ್ರನ್ನ ಸೋಮಾರಿಗಳು ಅಂತ ಹೇಳ್ತಾರೆ. ज्यादा स्पिरिचुअल मैसेज सुन के काम नहीं करता वो लोग स्पिरिचुअल सोमरी. ಹಾಗೇನೆ ಚೆನ್ನಾಗಿ Seriously ವಾಕ್ಯ बोल रहा हूं. ಕೇಳಿ ಅದನ್ನ Seriously ಹಾಗೆ बोल रहा हूं. ಜೀವಿಸ್ಲಿಲ್ಲ ಅಂತ ಹೇಳಿದ್ರೆ ನಾವು ಆತ್ಮಿಕವಾದ ಸೋಮಾರಿಗಳೇನೆ. आज से इधर से स्पिरिचुअल सोमरी लोग बाहर आ जाना. ಇವತ್ತಿನಿಂದ ಇಲ್ಲಿಂದ ಆತ್ಮಿಕವಾದಂತ ಸೋಮಾರಿಗಳು ಹೊರಗೆ ಹೋಗಿ. हालेलुया. हालेलुया. इसीलिए हमको स्पिरिचुअल नॉलेज बहुत इंपॉर्टेंट है. ಅದಕ್ಕೋಸ್ಕರ ಆತ್ಮಿಕವಾದಂತ ಜ್ಞಾನ ನಮ್ಮೆಲ್ಲರಿಗೂ मैं ಅವಶ್ಯಕ सेपरेट ಇದೆ. पर्सनली मैं ब्रदर्स सिस्टर सब लोग को कॉलेज पढ़ रहे ना, जॉब जा रहे ना, आप थोड़ा इन्फ्लुएंस पोजीशन में जाने वाला मैं बोल रहा हूँ.
आप इन्फ्लुएंस करना बोले तो ओनली स्पिरिचुअल स्ट्रेंथ के साथ ही काम कर सकते हैं. ಯವನಸ್ಥರಾದಂತಹ ಮಕ್ಕಳು ನೀವೀಗ ಕಲಿತಾ ಇರುವಂತವರು ಭವಿಷ್ಯದಲ್ಲಿ ಮುಂದೆ ಒಳ್ಳೆ ಸ್ಥಾನದಲ್ಲಿ ನೀವು ಹೋಗುವಂತವರು. ನಾನು ಹೇಳ್ತೀನಿ ನಿಮಗೆ ಆತ್ಮಿಕವಾದಂತ ತಿಳುವಳಿಕೆ ಇರುವುದಾಗಿದ್ರೆ ಮಾತ್ರ ನೀವು ಒಂದು ಒಳ್ಳೆ ಸ್ಥಾನದಲ್ಲಿ ಹೋಗ್ಲಿಕ್ಕೆ ಸಾಧ್ಯ. 2005 बिफोर मेरे को जीरो नॉलेज है, मेरे पास कोई नहीं आया, कोई बात नहीं किया. 2005 ಇಸ್ವಿಯಲ್ಲಿ ನನಗೆ ಯಾವುದೇ ಒಂದು ತಿಳುವಳಿಕೆ ಇರಲಿಲ್ಲ, ಯಾರು ನನ್ನನ್ನು ಹತ್ರ ಸೇರಿಸಿಕೊಳ್ತಾ ಇರಲಿಲ್ಲ. ये नॉलेज में इसका पीछे जाने के बाद ಆದ್ರೆ ಈ ಒಂದು ಕರ್ತನ ಆತ್ಮಿಕ ಜ್ಞಾನದಲ್ಲಿ ನಾನು ಮುಂದುವರಿದಾಗ मैं अभी 8 कंपनीज का ओनर हूँ. ಒಂದು 8 ಕಂಪನಿಗಳ ಮಾಲೀಕರು ಇವರಾಗಿದ್ದಾರೆ. मैं बहुत बड़ा बिजनेस लोग के साथ बैठता हूँ. ದೊಡ್ಡ ಒಂದು ಬಿಸಿನೆಸ್ ವ್ಯಕ್ತಿಗಳೊಟ್ಟಿಗೆ ಇವರು ವ್ಯವಹರಿಸ್ತಾರೆ. वो लोग बड़ा कंपनीज का काफी डे हेड और बहुत बड़ा पोजीशंस में रहता. वो लोग IIM दिल्ली, IIM बैंगलोर, वो लोग बोलता अरे तू है तो ही काम होता. IIM ಡೆಲ್ಲಿ ಹೀಗೆ ಒಂದು ದೊಡ್ಡ ಸ್ಥಾನದಲ್ಲಿರುವಂತಹ ಒಂದು ಕಂಪನಿಯ ಮಾಲೀಕರು ಇವರೊಟ್ಟಿಗೆ ಸಂಬಂಧದಲ್ಲಿದ್ದಾರೆ. ಅವರುಗಳು ಹೇಳ್ತಾರೆ ನೀನಿದ್ರೆ ನಮಗೆ ಕೆಲಸ ಆಗ್ತದಪ್ಪ ಅಂತ ಹೇಳಿ. मैं क्या बोल रहा हूँ? ನಾನು ಏನು ಹೇಳಕ್ಕೆ ಬಯಸ್ತಾ ಇದ್ದೇನೆ, हमारा नॉलेज वेस्ट है. वर्ल्ड में हमारा नॉलेज वेस्ट. ನೋಡಿ ಲೋಕದಲ್ಲಿ ನಮಗಿರುವಂತಹ ಜ್ಞಾನ ಅದು ವೇಸ್ಟ್ ಆಗಿದೆ. वर्ल्ड में पावरफुल नॉलेज is spiritual knowledge. ಆದರೆ ಲೋಕದಲ್ಲಿ ಜೀವಿಸಬೇಕಾದ್ರೆ ಒಂದು ಆತ್ಮಿಕ ಜ್ಞಾನ ಇರುವುದಾಗಿದೆ, ಅದು ತುಂಬಾ ಬಲವಾಗಿದೆ. हालेलुया. हालेलुया. इसको लिखने का नहीं है, पढ़ने का नहीं है, प्यार रहना. ಇದಕ್ಕೋಸ್ಕರ ಇದನ್ನ ಕಲಿಯುವುದಕ್ಕಾಗಿ ನಾವು ಬರಿಬೇಕಾಗಿಲ್ಲ, ಹೆಚ್ಚಾಗಿ ಓದಬೇಕಾಗಿಲ್ಲ, ಆದ್ರೆ ಮನಸ್ಸಿನಲ್ಲಿ ಪ್ರೀತಿ ಇರ್ಬೇಕ್ರಿ. हम सोच रहे हैं मेरे को पोजीशन है तो ही प्रभु हमको यूज करता. ಆದ್ರೆ ನಾವೆಲ್ಲ ಏನ್ ಅನ್ಕೊಳ್ತೀವಿ, ನನ್ಗೊಂದು ಸ್ಥಾನ, ನನ್ಗೊಂದು ಪ್ಲೇಸ್ ಇರುವುದಾಗಿದ್ರೆ ನಮ್ಗೆ ಎಲ್ಲ ಸಿಗ್ತದೆ ಅಂತ. 100% झूठ है वो. ಅದು 100ಕ್ಕೆ 100% ತಪ್ಪು ರೀ. प्रभु आपको 100% मेरे से ज्यादा यूज करते हैं. ಕರ್ತನು ನನಗಿಂತ ಹೆಚ್ಚಾಗಿ ನಿಮ್ಮನ್ನ ಕೂಡ ಉಪಯೋಗಿಸ್ತಾರೆ. मेरे से ज्यादा बिजनेसेस आप कर सकते हैं. ನನಗಿಂತ ಹೆಚ್ಚಾದ ಬಿಸಿನೆಸ್ ಗಳನ್ನ ನೀವುಗಳು ಕೂಡ ಮಾಡಬಹುದು. मगर बिलीव आप लोग करना. ಆದ್ರೆ ನೀವು ಮೊದಲು ಇದನ್ನ ನಂಬಬೇಕು. इसीलिए हमको स्पिरिचुअल नॉलेज बहुत जरूरी है. ಅದಕ್ಕೋಸ್ಕರ ನಮ್ಮೆಲ್ಲರಿಗೆ ಆತ್ಮಿಕ ಜ್ಞಾನ ತುಂಬಾ ಅವಶ್ಯವಾಗಿದೆ ರೀ. 2012 में मेरे को बहुत लोग बोला तुम्हारे इंग्लिश पढ़ने को नहीं आता. 2012 ಇಸ್ವಿಯಲ್ಲಿ ಸಹೋದರರಿಗೆ ಅನೇಕ ಜನ ಹೇಳಿದ್ರು बाइबल ನಿಮಗೆ कॉलेज ಇಂಗ್ಲಿಷ್ नहीं ಓದಕ್ಕೆ है, ಬರಲ್ಲ, बाइबल कॉलेज नहीं है, ನಿಮಗೆ ಬೈಬಲ್ ಕಾಲೇಜ್ ಮಾಡಲಿಲ್ಲ, फैमिली नहीं है, वो नहीं है, ये नहीं है बोल के बोल दिया. ನಿಮ್ಮ ಕುಟುಂಬ ನಿಮ್ಮೊಟ್ಟಿಗೆ ಇರುವುದಿಲ್ಲ, ಯಾರು ಇಲ್ಲ ಹೀಗೆ ಅಂತ ಹೇಳಿ ಅನೇಕ ಮಾತುಗಳನ್ನ ಹೇಳಿದ್ರು. वो सब लोग का ओपिनियन है, मेरा ओपिनियन नहीं है. ಆ ಎಲ್ಲ ಮಾತುಗಳು ಆ ಎಲ್ಲ ಜನರ ಒಂದು ಮಾತುಗಳಾಗಿದ್ದವು ರೀ, ಅದು ನನ್ನ ಮಾತಲ್ಲ. सब लोग का ओपिनियन आपका ओपिनियन नहीं चाहिए. ಎಲ್ಲರ ಅನಿಸಿಕೆ, ಅವರ ಅನಿಸಿಕೆ, ಇವರ ಅನಿಸಿಕೆ ಏನಾಗಿದೆ ಅಂತ ಹೇಳಿ ಅದು ನಮಗೆ ಬೇಕಾಗಿಲ್ಲ ರೀ. मेरा ओपिनियन वर्ड ऑफ गॉड. हालेलुया. ನನ್ನ ಒಂದು opinion ಅದು ದೇವರ ವಾಕ್ಯವಾಗಿರಬೇಕು. मेरा फैमिली मेरे को सपोर्ट नहीं दिया तो, फ्रेंड सपोर्ट नहीं दिया तो, कोई सपोर्ट नहीं दिया तो, मेरा स्ट्रेंथ बाइबल है. ನನ್ನ ಕುಟುಂಬ ನನಗೆ ಸಹಕಾರ ಕೊಡ್ಲಿಲ್ವಾ, ಸ್ನೇಹಿತರು ಸಹಕಾರ ಕೊಡ್ಲಿಲ್ವಾ, ಏನು ಇಲ್ಲ ಅಂದ್ರೆ ಚಿಂತೆ ಇಲ್ಲ, ಆದ್ರೆ ದೇವರ ವಾಕ್ಯ ನಮಗೆ ಸಹಕಾರ ಕೊಡುತ್ತೆ. मेरा स्ट्रेंथ वर्ड ऑफ गॉड है. ನನ್ನ ಬಲ ಅದು ದೇವರ ವಾಕ್ಯವಾಗಿದೆ. मैं आज बात कर रहा हूँ बोले तो, आप सुन रहा बोले तो, ನಾನು ಇವತ್ತು ಮಾತನಾಡ್ತಾ ಇರುವುದನ್ನ ನೀವು ಕೇಳಿಸ್ಕೊಳ್ತಾ ಇದ್ದೀರಂದ್ರೆ ये privately मेरा पर्सनल रिलेशन विद गॉड. ಇದು ವೈಯಕ್ತಿಕವಾಗಿ ನಾನು ಕರ್ತನೊಟ್ಟಿಗೆ ಕಟ್ಟಿಕೊಂಡಂತ ಸಂಬಂಧದ ನಿಮಿತ್ತವಾಗಿಯೇ. सब लोग ये भूल जा रहे हैं. ಆದ್ರೆ ಎಲ್ಲರೂ ಇದನ್ನ ಮರಿತಾ ಇದ್ದಾರೆ. परफॉर्मेंस बोलते हैं ना, ಪರ್ಫಾರ್ಮೆನ್ಸ್ ಅಂತ ಹೇಳುವಾಗ सब लोग परफॉर्मेंस के लिए सोचते हैं, ಎಲ್ಲರೂ ನಾನು ಬಂದು ಪರ್ಫಾರ್ಮೆನ್ಸ್ ಮಾಡ್ಬೇಕಂತ ಆ ರೀತಿಯಾಗಿ ಯೋಚಿಸ್ತಾರೆ. प्रैक्टिस के लिए नहीं सोचते. ಆದ್ರೆ ಪ್ರಾಕ್ಟೀಸ್ ಅನ್ನ ಮಾಡುವುದು ಯಾರಿಗೆ ಬೇಡ. हालेलुया. प्रैक्टिस मेक्स परफेक्शन. वो उसका परफॉर्मेंस को. ನೋಡ್ರಿ, ನಾವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡುವುದಾಗಿದ್ರೆ ಮಾತ್ರ ನಾವು ಆ ಕಲಿತಂತ ಕಲೆಯನ್ನ ಚೆನ್ನಾಗಿ ತೋರಿಸಲಿಕ್ಕೆ ಸಾಧ್ಯ. सब लोग सोचते मेरे को 6 पैक होना बोल के जिम जाते हैं. ಎಲ್ಲರೂ ನನಗೆ 6 ಪ್ಯಾಕ್ ಬೇಕಪ್ಪ ಅಂತ ಹೇಳಿ ಜಿಮ್ಗೆ ಹೋಗ್ತಾರೆ. आप देख लो जिम में 6 पैक लोग रहता, फैमिली पैक लोग भी रहता. ನೋಡಿ ಆ ಒಂದು ಜಿಮ್ ಅಲ್ಲಿ 6 ಪ್ಯಾಕ್ ಜನ ಕೂಡ ಇರ್ತಾರೆ, ಫ್ಯಾಮಿಲಿ ಪ್ಯಾಕ್ ಜನ ಕೂಡ ಇರ್ತಾರೆ. ಅಂತ ದೊಡ್ಡ 6 ಹೊಟ್ಟೆ पैक लोग क्या करता, 6 ಪ್ಯಾಕ್ ಜನ ಏನ್ ಮಾಡ್ತಾರ್ರಿ, वो लोग डंबल्स लेके एक्सरसाइज करता. ಅವರು ಡಂಬಲ್ಸ್ ತಗೊಂಡು ಎಕ್ಸರ್ಸೈಸ್ ಮಾಡ್ತಾರೆ. फैमिली पैक लोग क्या करता, ಫ್ಯಾಮಿಲಿ ಪ್ಯಾಕ್ ಜನ ಏನ್ ಮಾಡ್ತಾರೆ, उधर पोस्टर देखते ही रहता. ಆ ಪೋಸ್ಟರ್ ಅನ್ನ ಅವ್ರು ನೋಡ್ತಾರೆ. समझ में आ रहा है ना? ಅರ್ಥ ಮಾಡ್ಕೊಳ್ತಾ ಇದ್ದೀರಿ? दोनों जिम गया, ಎರಡು ರೀತಿಯ ಜನ ಜಿಮ್ಗೆ ಹೋದ್ರು. दोनों जिम में 2 घंटा स्पेंड किया. ಇಬ್ರು ಜಿಮ್ ಅಲ್ಲಿ 2 ತಾಸು ಸ್ಪೆಂಡ್ एक ಮಾಡಿದ್ರು. आदमी एक्सरसाइज किया, ಒಬ್ಬನು ವ್ಯಾಯಾಮ ಮಾಡಿದ, एक आदमी परफॉर्मेंस के लिए सोच रहे. ಇನ್ನೊಬ್ಬ ಆ ರೀತಿಯಾಗಿ ನಾನು ಆಗ್ತೇನೆ ಅಂತ ಹೇಳಿ ನೋಡ್ತಾನೆ ನಿಂತ್ಕೊಂಡ್ಬಿಟ್ಟ. हम हंस रहे मगर चर्च में यही हो रहा. ನೋಡಿ, ನಾವು ನಗ್ತಾ ಇದ್ದೇವೆ ಇವತ್ತು, ಆದ್ರೆ चर्च में सब लोग सोचते मैं इधर आके टेस्टमनी बोलना, मैं इधर आके वो बोलना, ये बोलना. नहीं परफॉर्मेंस बाद में. ಜನ ಅನ್ಕೊಳ್ತಾರೆ ನಾನು ಬಂದು ಇಲ್ಲಿ ನಾನು ಪರ್ಫಾರ್ಮ್ ಮಾಡ್ಬೇಕು, ನಾನು ಹೀಗೆ ಸಾಕ್ಷಿ ಹೇಳ್ಬೇಕು ಅಂತ ಹೇಳಿ. Practice is very important. ಅದೆಲ್ಲ ಸರಿನೇ, ಆದ್ರೆ ಅದಕ್ಕೋಸ್ಕರ ಒಂದು ತರಬೇತಿ ಕೂಡ ಅಷ್ಟೇ ಪ್ರಾಮುಖ್ಯವಾಗಿದೆ. Every month we travel minimum 10 to 15 days. ಪ್ರತಿ ತಿಂಗಳು Every
ಪ್ರತಿ ತಿಂಗಳು 10 ರಿಂದ 15 ದಿನ ಇವರು ಸೇವೆಯಲ್ಲಿ और मेरा वाइफ मिलके हम जाते हैं मेरा वाइफ मिलके हम ಇವರು ಅವರ ಹೆಂಡತಿ ಇಬ್ಬರು ಸೇರಿ ಅವರು ಸೇವೆಗೋಸ್ಕರ ಹೋಗ್ತಾರೆ. ऑलमोस्ट 99% कार में ट्रैवल करते हैं हम. ಯಾವಾಗಲೂ ಅವರು ಕಾರ್ನಲ್ಲಿನೇ ಹೆಚ್ಚಾಗಿ ಪ್ರಯಾಣ ಮಾಡುತ್ತಾರೆ. ट्रैवल करने का समय घंटा ऑलमोस्ट 15 आवर्स 10 आवर्स हम ट्रैवल करना पड़ता है. 10-15 ತಾಸು ಹೀಗೆ ಪ್ರಯಾಣ ಬೆಳೆಸಿ ಸೇವೆಗೋಸ್ಕರ वो ಹೋಗ್ತಾರೆ. समय में हमारा डिस्कशन वचन का बारे में रहता. ಆಗ ಆ ಸಮಯದಲ್ಲಿ ಒಂದು ಚರ್ಚೆ ಮಾತು ಎನ್ನುವ ಅದು ದೇವರ ವಾಕ್ಯವೇ ಆಗಿರುತ್ತದೆ. Hours together we spend करते टाइम. ತಾಸುಗಳವರೆಗೆ ದೇವರ ವಾಕ್ಯದ ಮಾತುಗಳೇ. 14 years हो गया मेरा मैरिज एनिवर्सरी. 14 ವರ್ಷ ಆಯ್ತು ಸಹೋದರರಿಗೆ ಮದುವೆ ಆಗಿ. फिर भी हम कैसे रहते मालूम, एक 2 मिनट्स में हम छोड़ के नहीं रह सकता. ಆದ್ರೂ ಕೂಡ ಹೇಗೆ ಸಂಬಂಧ ಇದೆ ಅಂತಂದ್ರೆ ಒಂದು 2 ನಿಮಿಷ ಕೂಡ ಅವರಿಬ್ಬರು ಗಂಡ ಹೆಂಡತಿ ಬಿಟ್ಟು ಇರುವುದಿಲ್ಲ. उसको बोलते प्रभु प्यार. ಅದು ದೇವರ ಪ್ರೀತಿಯಾಗಿದೆ. प्यार प्रभु में है तो सब लोग के साथ प्यार रहता. ನೋಡ್ರಿ, ನೀವು ದೇವರೊಟ್ಟಿಗೆ ಮೊದಲು ಪ್ರೀತಿಯಲ್ಲಿ ಇದ್ರೆ ಎಲ್ಲರೊಟ್ಟಿಗೆ ಪ್ರೀತಿಯಲ್ಲಿ अभी लॉकडाउन में जस्ट 1.5 years से सब लोग वर्क फ्रॉम होम. ಈಗ ಲಾಕ್ಡೌನ್ ಅಲ್ಲಿ ಅನೇಕ ಜನ ಮನೆಯಲ್ಲಿ ವರ್ಕ್ ಫ್ರಮ್ ಹೋಮ್ ಅಂತ ಮನೆಯಿಂದನೇ ಕೆಲಸ ಮಾಡ್ತಾ ಇದ್ದಾರೆ. ये 1.5 year में डाइवोर्स केसेस बढ़ गया. ಈ 1.5 ವರ್ಷದಲ್ಲಿ Seriously divorce बोल रहा ಕೇಸ್ಗಳು हूँ. ಕೂಡ ಬೆಳೆದ್ಬಿಟ್ಟು. सीरियसली बोल रहा हूँ. ಇದು ನಿಜ. समझ में आ रहा आपको? ಅರ್ಥ ಮಾಡ್ಕೊಂತಾ ಇದ್ದೀರಿ? तो वाइफ एंड हस्बैंड का रिलेशन कहीं को बराबर नहीं रह रहा बोले तो जीसस प्यार नहीं है. ಗಂಡ ಹೆಂಡತಿಯ ಸಂಬಂಧ ಅದು ಸರಿಯಾಗಿ ಯಾಕೆ ಇಲ್ಲ ಅಂತಂದ್ರೆ ಅಲ್ಲಿ ಯೇಸುವಿನ ಒಂದು ಪ್ರೀತಿ ಅವರ ಮಧ್ಯದಲ್ಲಿ ಇಲ್ಲ. बच्चों के साथ प्यार नहीं है बोले तो ಮಕ್ಕಳೊಟ್ಟಿಗೆ ಪ್ರೀತಿ ಇಲ್ಲ ಅಂದ್ರೆ जीसस का प्यार नहीं है. ಮೊದಲು ಕರ್ತನೊಟ್ಟಿಗೆ ಪ್ರೀತಿಯಲ್ಲಿ ಇಲ್ಲ ಅಂತ ಅರ್ಥ. तो पहले फर्स्ट स्टेप वी नीड टू ग्रो इन गॉड्स नॉलेज. ಅದಕ್ಕೋಸ್ಕರ ಮೊದಲನೇ ಹೆಜ್ಜೆ ನಮ್ಮ ಜೀವಿತದಲ್ಲಿ ಏನಾಗಿರ್ಬೇಕಂದ್ರೆ Spiritual ದೇವರಿಗೆ knowledge. ಆತ್ಮಿಕವಾಗಿ ನಾವು ಬೆಳಿಬೇಕು. स्पिरिचुअल नॉलेज. ಆತ್ಮಿಕ ಜ್ಞಾನ ನಮಗಿರ್ಬೇಕು. चर्च का बारे में बहुत हमको चर्च का क्या रिक्वायरमेंट्स में हम प्रार्थना करने वाला प्रार्थना करो, सपोर्ट करने वाला सपोर्ट करो, पास्टर के साथ जाने वाला जाओ. ಸಭಾಪಾಲಕರೊಟ್ಟಿಗೆ ಸೇವೆಯಲ್ಲಿ ಹೋಗುವಂತರು ಸೇವೆಗೆ ಹೋಗ್ರಿ, ಪ್ರಾರ್ಥನೆಗೆ ಬೆನ್ನೆಲುಬಾಗಿ ನಿಂತವರು ನೀವು ಪ್ರಾರ್ಥಿಸ್ರಿ. मैं ऐसे मेरा नॉलेज बढ़ाया. ಈ ರೀತಿಯಾಗಿ ನನ್ನ ಜ್ಞಾನ ಕೂಡ ಬೆಳೀತು. मैं पास्टर संतोष को 2012 से देख रहा हूँ. ಸಭಾಪಾಲಕರನ್ನ 2012 ಇಸ್ವಿಯಿಂದ ನನ್ನ ಪರಿಚಯ ಇದೆ. मगर वन टाइम में फुल मैसेज सुना गोवा में लास्ट 3 months बैक. ಆದ್ರೆ ಕಳೆದ 3 ತಿಂಗಳ ಹಿಂದೆ ಅವರ ಒಂದು ಬೋಧನೆಯನ್ನು ಸಹೋದರರು ಕೇಳಿಸಿಕೊಂಡ್ರು. चर्च का नेम लास्ट नाइट में कार में जाने के टाइम में अभिषेक को पूछा क्या नाम है चर्च का बोल के. ಸಭೆಯ ಹೆಸರು ಏನಂತ ಹೇಳಿ ನಿನ್ನೆ ರಾತ್ರಿ ಅಕ್ಷಯ್ಗೆ ಇವರು ಕೇಳಿದ್ರು. ओके ना, मगर मेरे को उसका टीचिंग्स नहीं मालूम. ಆದ್ರೆ ಅವರ ಒಂದು ಟೀಚಿಂಗ್ಸ್ ಏನಾಗಿದೆ ಅಂತ ಹೇಗಿದೆ ಅಂತ ಗೊತ್ತಿಲ್ಲ. मगर पास्टर का प्यार मालूम, लाइफस्टाइल मालूम. ಆದ್ರೆ ಸಭಾಪಾಲಕರ ಪ್ರೀತಿ ಏನಂತ ಗೊತ್ತು, ಅವರ ಜೀವನ ಶೈಲಿ ಹೇಗೆ ಅಂತ हालेलुया. ಗೊತ್ತು. हालेलुया. पास्टर का क्या बोलते हो, प्यार, डेडिकेशन, इंटीग्रिटी. ಸಭಾಪಾಲಕರ ಒಂದು ಪ್ರೀತಿ, ಅವರ ಒಂದು ಸಮರ್ಪಣೆ ಏನಾಗಿದೆ ಅಂತ ಗೊತ್ತು. ये पूरा 2012 से लूसी आंटी पॉल अंकल हमको बोला. ಇದು 2012 ಇಸ್ವಿಯಿಂದ ಅವರ ಪರಿಚಯ ಆದಾಗಿಂದ ಲೂಸಿ ಸಹೋದರಿ ಲೂಸಿ ಅವರಿಂದ ಇದೆಲ್ಲ ಗೊತ್ತಾಯ್ತು. इन्फ्लुएंस बोले तो इनडायरेक्ट भी हम कर सकते हैं. ನೋಡಿ, ಪ್ರಭಾವ ಅನ್ನುವಂಥದ್ದು हालेलुया. ನಾವು ನೇರವಾಗಿ ನಾವು ಒಬ್ಬರನ್ನ ನೋಡುವಾಗ ಅದು ಆಗುವುದಿಲ್ಲ. ಆದ್ರೆ ಪ್ರಭಾವ ನಾವು ಅವರನ್ನ ಕಾಣದೇ ಇರುವಾಗಲೂ ಕೂಡ ಅದು ಆಗತ್ತೆ. सॉरी, सब लोग का माइंड में मैं दिखना, मैं स्टेज में रहना, मेरे को इंपॉर्टेंस देना, मैं टीवी में देखना, नहीं 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 नहीं. ನೋಡ್ರಿ, ನನಗೆ ಎಲ್ಲರೂ ಸರ್ ನನಗೆ ಪ್ರಾಮುಖ್ಯತೆ ಕೊಡಬೇಕು, ನಾನು ವೇದಿಕೆ ಮೇಲೆ ಇರಬೇಕು, ಟಿವಿಯಲ್ಲಿ ನಾನು ಕಾಣಿಸ್ಕೊಳ್ಬೇಕು, ಆ ರೀತಿಯಾಗಿ ಅಲ್ಲ. हम इधर बैठे तो बहुत सेफ है. ನಾವಿಲ್ಲಿ ಕುಳಿತುಕೊಂಡಿರುವುದು ಸುರಕ್ಷಿತವಾಗಿದ್ದೇವೆ. पिलर्स देखना बोले तो डेंजर है. पिलर्स देखना बोले तो डेंजर है. ಆದ್ರೆ ಪಿಲ್ಲರ್ ಅನ್ನ ನೋಡ್ಬೇಕಂದ್ರೆ ಅದು ತುಂಬಾ ಗಂಭೀರವಾಗಿದೆ. पिलर्स देखना बोले तो हम पूरा अंडरग्राउंड चले जाना. ಈ ಒಂದು ಕಟ್ಟಡದ ಪಿಲ್ಲರ್ ಅನ್ನ ನೋಡ್ಬೇಕಂದ್ರೆ ನಾವು ಅಂಡರ್ಗ್ರೌಂಡ್ ಅಲ್ಲಿ ಹೋಗ್ಬೇಕು. मगर पिलर स्ट्रांग है तो बिल्डिंग स्ट्रांग है. ಆದ್ರೆ ನೋಡ್ರಿ, ಒಂದು ಪಿಲ್ಲರ್ ಸ್ಟ್ರಾಂಗ್ ಇರುವುದಾಗಿದೆ ಮಾತ್ರ ಕಟ್ಟಡ ಕೂಡ ಸ್ಟ್ರಾಂಗ್ ಇರಲಿಕ್ಕೆ ಸಾಧ್ಯ. आपका पास्टर, आपका चर्च का मेन आदमी लोग बिल्डिंग है तो आप सब लोग पिलर से है. हालेलुया. ಸಭೆ ಸಭಾಪಾಲಕರು ತಂಡದವರು ಅವರೆಲ್ಲರೂ ಮುಖ್ಯ ವ್ಯಕ್ತಿಗಳಾಗಿರುವುದಾದರೆ ನೀವು ಅದಕ್ಕೆ ಪಿಲ್ಲರ್ आप ಆಗಿದ್ದೀರಾ. सब लोग आपका पास्टर के लिए, आपका चर्च के लिए, हमारा जैसे इवांजेलिस्ट लोग के लिए प्रार्थना करना, दैट इज कॉल्ड पिलर्स. ನೀವು ಸಭಾಪಾಲಕರಾಗಿ ಸೇವೆ ಮಾಡ್ತಾ ಇರುವಂತವರು ನಾವು ಸುವಾರ್ತಿಕರು, ನಮಗೋಸ್ಕರ ನೀವೆಲ್ಲ ನಿಮ್ಮ ಪ್ರಾರ್ಥನೆ ಅದು ನಮಗೆ ಒಂದು ಆಧಾರವಾಗಿದೆ. फैमिली में मम्मी रेस्पॉन्सिबिलिटी इज देयर, डैडी रेस्पॉन्सिबिलिटी इज देयर, चिल्ड्रन रेस्पॉन्सिबिलिटी इज देयर. ಕುಟುಂಬದಲ್ಲಿ ತಾಯಿಯ ಜವಾಬ್ದಾರಿ ಒಂದು ರೀತಿ, ತಂದೆಯ ಜವಾಬ್ದಾರಿ ಒಂದು ರೀತಿ, ಮಕ್ಕಳ ಜವಾಬ್ದಾರಿ ಇನ್ನೊಂದು ರೀತಿ. आप रिलीजन बोले तो नो रिलेशन. ಅಲ್ಲಿ ಧರ್ಮ ಅಂತ ಹೇಳುವುದಾದ್ರೆ ಸಂಬಂಧ ಇರುವುದಿಲ್ಲ. जस्ट चर्च को आते, ऑफरिंग डाल देते, चले जाते. ಅದು ಸಭೆಗೆ ಬರುವುದು, ಕಾಣಿಕೆ ಹಾಕುವುದು, ಆರಾಧನೆ ಮಾಡಿ ಹೋಗಿ ಬಿಡುವುದು. मगर आप आज से रिलेशन में चेंज हो गया तो, ಆದ್ರೆ ಇವತ್ತಿನಿಂದ ಒಂದು ವೇಳೆ ಆ ಕರ್ತನೊಟ್ಟಿಗೆ ಸಂಬಂಧವನ್ನ ನೀವು ಬೆಳೆಸಿಕೊಳ್ಳುವುದಾಗಿದ್ರೆ, ये चर्च पास्टर का नहीं है, ये चर्च हमारा है. ಇಲ್ಲಿ ನಾನು ಸಭೆಗೆ ಬರ್ತಾ ಇದ್ದೇನೆಂದ್ರೆ ಇದು ಸಭೆ ಸಭಾಪಾಲಕರಿಗೆ ಸಂಬಂಧಪಟ್ಟದ್ದಲ್ಲ, ಇದು ನಂದು ಅಂತ ನಾವು ತಿಳ್ಕೊಳ್ಳುವಾಗ, चर्च
ग्रो होना बोले तो हम ग्रो होना. ಸಭೆ ಬೆಳಿಬೇಕಪ್ಪ ಅಂತ ಹೇಳುವುದಾಗಿದ್ರೆ ಮೊದಲು ನಾವು ಬೆಳಿಬೇಕ್ರಿ. इसीलिए देखो फैमिली में हम दुबई कुवैत गए तो एक शेख लोग को 30 मेंबर्स 50 मेंबर्स चिल्ड्रंस रहता. एक कुवैत दुबई गया तो ಒಂದೊಂದು ಬಾರಿ ದುಬೈಗೆ ಹೋಗುವಾಗ एक फैमिली में 50 मेंबर्स 20 मेंबर्स बच्चे लोग रहता. ಒಂದೊಂದು ಕುಟುಂಬದಲ್ಲಿ 40-50 ಮಕ್ಕಳೇ ಇರ್ತಾರೆ. उतना लोग का नाम भी भूल जाते. वो लोग नंबर 1 नंबर 2 नंबर 3 बुलाते. ಅಲ್ಲಿ ಅವರಿಗೆ ಅವರ ಹೆಸರುಗಳು ಕೂಡ ನೆನಪಿರುವುದಿಲ್ಲ. ನಂಬರ್ 1 ನಂಬರ್ 2 ಅಂತ ಹೇಳಿ ಕರೀತಾ ಇರ್ತಾರೆ. ये मैं कहीं को बोल रहा हूँ बोले तो ಯಾಕೆ ಈ ಮಾತನ್ನ ನಾನು ಹೇಳ್ತಾ ಇದ್ದೇನೆ? कितना लोग बच्चा है बोल के इम्पोर्टेंट नहीं है. ಎಷ್ಟು ಮಕ್ಕಳಿದ್ದಾರೆ ಅನ್ನೋದು ಮುಖ್ಯ ಅಲ್ಲ. कितना लोग को हम प्रभु का रास्ते में जा रहे हैं. ಎಷ್ಟು ಜನರನ್ನ ದೇವರ ಮಾರ್ಗದಲ್ಲಿ ನಾವು ನಡೆಸ್ತಾ हालेलुया ಇದ್ದೇವೆ ಅನ್ನೋದು ಮುಖ್ಯ. हालेलुया ಹಾಲೆಲೂಯಾ. ये इम्पोर्टेंट है. ಅದು ಮುಖ್ಯ. नंबर इम्पोर्टेंट नहीं है. ಎಷ್ಟು ಜನ ಸಭೆಗೆ ಬರ್ತಾ ಇದ್ದಾರೆ ಅದು क्वांटिटी ಪ್ರಾಮುಖ್ಯವಲ್ಲ. इम्पोर्टेंट नहीं है. ಎಷ್ಟು ಜನ ಇದ್ದಾರೆ ಅನ್ನೋದು ಅದು ಮುಖ್ಯ ಅಲ್ಲ. क्वालिटी इज वेरी वेरी इम्पोर्टेंट. ಆದ್ರೆ ಅದು ಕ್ವಾಲಿಟಿ. हालेलुया. हम प्रभु के साथ क्वालिटी लेव रहना. ನಾವು ಕರ್ತನೊಟ್ಟಿಗೆ ಒಳ್ಳೆ ಒಂದು ಕ್ವಾಲಿಟಿ ಲೆವೆಲ್ ಅಲ್ಲಿ ನಾವು ಸಂಬಂಧ ಕಟ್ಕೊಳ್ಬೇಕ್ರಿ. ओके ये फर्स्ट स्टेप आपको समझ में आया. स्पिरिचुअल नॉलेज इज वेरी वेरी इंपॉर्टेंट. ಇಲ್ಲಿವರೆಗೆ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. सेकंड स्टेप थोड़ा 10-15 मिनट्स में बंद कर तो मेरा मैसेज क्लोज करता हूं. ಇನ್ನೊಂದು 5-10 वो भी बहुत इंपॉर्टेंट का सेकंड स्टेप है. ಎರಡನೇ ವಿಷಯ प्रोवर्ब्स 18:20-21. प्रोवर्ब्स 18:20-21. 18ನೇ ಜ್ಞಾನೋಕ್ತಿ ಅದರ 20-21ನೇ ವಚನ. लैक ऑफ टाइम थोड़ा मैं भाग रहा हूं. सॉरी सिस्टर आपको भी थोड़ा तकलीफ दे रहा हूं. ಮನುಷ್ಯನು ತನ್ನ ಬಾಯ ಬೆಳೆಯನ್ನು ಹೊಟ್ಟೆ ತುಂಬಾ ಉಣ್ಣುವನು, ತನ್ನ ತುಟಿಗಳ ಫಲವನ್ನು ಸಾಕಾದಷ್ಟು ತಿನ್ನುವನು. ಜೀವನ ಮರಣಗಳು ನಾಲಿಗೆಯ ವಶ. ಜೀವನ ಮರಣಗಳು ನಾಲಿಕ ವಶ. ಓಕೆ. ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುವರು. ಹಾಲೆಲೂಯಾ. ವಚನ ಪ್ರಿಯ ಅದರ ಫಲವನ್ನು ಅನುಭವಿಸುವರು. ये वन ऑफ द की. हालेलुया. ಇದು ಮುಖ್ಯವಾದ ಬೇಗದ ಕೈಯಾಗಿದೆ. स्पिरिचुअली हम कीस बोल के रहता. मालूम है ना बाइबल में भी आपको कीस ऑफ द किंगडम बोल के रहता. ನೋಡ್ರಿ ಆ ಒಂದು ಪರಲೋಕ ರಾಜ್ಯದ ಒಂದು ಬೀಗದ ಕೈಗಳು ಕೂಡ ಇವೆ. इतना बिल्डिंग के अंदर आके ये पूरा एंजॉय करना बोले तो बाहर एक छोटा ताला रहता. ಈ ಒಂದು ಬಿಲ್ಡಿಂಗ್ ಅಲ್ಲಿ ಒಳಗಡೆ ಬಂದು ನಾವು ಇಲ್ಲಿ ಇಷ್ಟೆಲ್ಲ ನಾವು ಇದನ್ನ ಅನುಭವಿಸಬೇಕಂದ್ರೆ ಒಳಗಡೆ ಬರೋದಕ್ಕಾಗಿ ಮೊದಲು ಒಂದು ಬೀಗದ ಕೈ ಇರ್ತದೆ. प्रभु हमारे के लिए मैंशंस लगाया. मैंशंस. ಕರ್ತನು ನಮಗೋಸ್ಕರ ಒಂದು ಗುಡಾರಗಳನ್ನ ಆತನು ಮಾಡಿದ್ದಾನೆ. यू नो मैंशंस कितना साइज रहता? ಅವು ಅದರ साइज ऑफ द मैंशन ಆ ಒಂದು 150 एकर्स. 150 एकर्स अबव रहता मैंशन बोले तो. 150 ಎಕರೆ ಅಷ್ಟು ಅಷ್ಟು मिनिमम उसको बोलते हैं मैंशन. उतना बड़ा है तो मैंशन ಅಷ್ಟು बोलते. ದೊಡ್ಡ ಒಂದು ಕಟ್ಟಡ ಇರುವುದಾಗಿದೆ ಅದಕ್ಕೆ ಮ್ಯಾನ್ಷನ್ ಅಂತ ಹೇಳ್ತೇವೆ. समझ में आ रहा ना? ಅರ್ಥ ಮಾಡ್ಕೊಳ್ತಾ वो ಇದ್ದೀರಾ? पूरा एंजॉय करना बोल के प्रभु का माइंड में है. ಅದನ್ನೆಲ್ಲ ನಾವು ಅನುಭವಿಸಬೇಕು ಅಂತ ಹೇಳಿ ಕರ್ತನ ಆಸೆ. मगर हमारा माइंड में क्या है? हमारा घर छोटा है. 500 SFT 800 SFT. ಆದ್ರೆ ನಮ್ಮ ಮನಸ್ಸು ನಾವು ಈ ರೀತಿಯಾಗಿ ಯೋಚಿಸ್ತೇವೆ, ನನ್ನ ಮನೆ ಇಷ್ಟೇ ಚಿಕ್ಕದು ಇಷ್ಟೇ ಇದೆ ಅಂತ ಹೇಳಿ. हम सेकंड स्टेप में जा रहे हैं. मेंटालिटी का बारे में मैं बोल रहा हूँ. प्रभु का माइंड में 150 एकर्स है. ನೋಡಿ, ದೇವರು ನಮಗೆ ಒಂದು ದೊಡ್ಡ ಆಶೀರ್ವಾದ ಮಾಡ್ಬೇಕಂತ ಬಯಸ್ತಾ ಇದ್ದಾನೆ. हमारा माइंड में जस्ट 500 to 800 स्क्वायर फीट है. ಆದ್ರೆ ನಮ್ಮ ಮನಸ್ಸಿನಲ್ಲಿ ಒಂದು 500-800 ಸ್ಕ್ವೇರ್ ಫೀಟ್ ಅಷ್ಟೇ ಅಂತ ನಾವು ಯೋಚಿಸ್ತಾ ಇದ್ದೇವೆ. बोले तो प्रभु 100 रुपीस बोले तो हम 25 MB भी नहीं है माइंड में. ನಾವು ದೇವರು 100ರಷ್ಟು ನಮಗೆ ಆಶೀರ್ವಾದ ಕೊಡ್ಬೇಕಂತ ಬಯಸ್ತಾ ಇರುವುದಾಗಿದ್ರೆ ನಾವು ಒಂದು 20-25% ಅಂತ ಮಾತ್ರ ಯೋಚಿಸ್ತೇವೆ. Because of our locality, family, our mindset, ನಮ್ಮ ಒಂದು ಮನೋಸ್ಥಿತಿ, ನಾವು ಇರುವಂತ ಸ್ಥಳ, ನಮ್ಮ ಪರಿಸ್ಥಿತಿಗಳ ನಿಮಿತ್ತವಾಗಿ हम वो मैंशन के सामने जाते. we went to mansion. ನಾವು ಆ ಒಂದು ದೊಡ್ಡ ಬಂಗಲೆಯ ಮುಂದೆ ಹೋಗಿ बड़ा डोर रहता. ಅದಕ್ಕೆ ಒಂದು ದೊಡ್ಡ ಬಾಗಿಲು ಇರ್ತದೆ. वो डोर देख के मर जाते. ಆ ಬಾಗಿಲನ್ನು ನೋಡಿ वो डोर देख के मर जाते. ಆ ಬಾಗಿಲನ್ನು ನೋಡಿ ನಾವು ಸತ್ತು ಹೋಗ್ಬಿಡ್ತೇವೆ. बहुत लोग in front of डोर मर जा रहा. ಅನೇಕ ಜನ ಆ ರೀತಿಯಾದ ಆಶೀರ್ವಾದವನ್ನ ನೋಡ್ತಾರೆ ಅಷ್ಟೇ. मैं स्पिरिचुअली बोल रहा हूँ, आपको समझ में आना. ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನಿಸಿ. बहुत लोग because of their mentality, ಅನೇಕ ಜನ ತಮ್ಮ ತಾವು ಯೋಚಿಸುವ ರೀತಿಯ ನಿಮಿತ್ತವಾಗಿ प्रभु हमको मैंशन दिया मगर हम उतना डोर कभी भी नहीं देखा ना. ದೇವರು ನಮಗೆ ದೊಡ್ಡ ಆಶೀರ್ವಾದ, ದೊಡ್ಡ ಮನೆಯನ್ನ ಕೊಡೋದಕ್ಕಾಗಿ ಬಯಸ್ತಾ ಇದ್ದಾರೆ. ಆದ್ರೆ ಅಂತ ದೊಡ್ಡ ಮನೆಯ ಬಾಗಿಲನ್ನ ಕೂಡಿ ಅದನ್ನ ನೋಡಿ ನಾವು ಭಯ ಪಟ್ಬಿಡ್ತೇವೆ. Okay, some people dying in front of door. Some people dying in front of door. ನನಗಲ್ಲ ಅಂತ ಹೇಳ್ಬಿಟ್ಟು ನಾವು ಅಷ್ಟಕ್ಕೆ ನಾವು ಅದನ್ನ ಬಿಟ್ಟು ಬಿಡ್ತೇವೆ. Some people अंदर आके देख के मर जा रहे. ಇನ್ನೂ अनेक ಜನ ಅದ ಒಳಗಡೆ ಬರ್ತಾರೆ, ಬಂದು ನೋಡಿ ಅವರು ಸತ್ತು ಹೋಗ್ಬಿಡ್ತಾ ಇದ್ದಾರೆ. उतना बड़ा इंटीरियर से बड़ा वो सोफा सेट से बहुत इंटीरियर से होता है. ಅಲ್ಲಿ ಆ ಕರ್ತನು ಕೊಡುವಂತಹ ದೊಡ್ಡ ಮನೆಯಲ್ಲಿ ಆ ದೊಡ್ಡ ಆಶೀರ್ವಾದದಲ್ಲಿ ಒಳಗಡೆ ಒಂದು ಒಳ್ಳೆ ಸೋಫಾಗಳಿದೆ,
what I am saying, 99% people not enjoying the real fruit of the spirit. ಹೇಳುವ ಮಾತಿನ ಅರ್ಥ ಏನಂತಂದ್ರೆ Hallelujah. 99% ಜನ ನಾವು ಆ आपको ಒಂದು समझ ನಿಜವಾದ आया? ಆಶೀರ್ವಾದವನ್ನ ಹೊಂದ್ಕೊಳ್ತಾ ಇಲ್ಲ. Yeah, are you following? ಇದನ್ನ ಅರ್ಥ ಮಾಡ್ಕೊಳ್ತಾ ಇದ್ದೀರಾ? Because of our mental, suppose ನಮ್ಮ ಒಂದು ಮನಸ್ಥಿತಿಯ ನಿಮಿತ್ತವಾಗಿ मैं ये भाई का घर गया, ಈ ರೀತಿಯಾಗಿ ತಿಳ್ಕೊಡ್ರಿ, ನಾನು ಈ ಸಹೋದರರ ये ಮನೆಗೆ ಹೋದೆ, ब्रदर का घर में गया, ಈ ಸಹೋದರರ ಮನೆಗೆ ನಾನು ಹೋದೆ, फर्स्ट टाइम गया, ಮೊದಲೇ ಬಾರಿ ಹೋಗಿದ್ದೇನೆ. अरे क्या घर बनाया साहब, ಎಷ್ಟು क्या ಒಳ್ಳೆ ಮನೆ इंटीरियर है, ಕಟ್ಟಿದ್ದೀರಾ, क्या वाच है, क्या ये है वो है, बोले तुम लोग ಎಂತ नेक्स्ट टाइम ಸುಂದರವಾ- नहीं बुलाते. ಎಂತ ಸುಂದರವಾದಂತ ಇಂಟೀರಿಯರ್ ಇದೆ ಅಂತ ಹೇಳಿ ನಾನು ಈ ರೀತಿಯಾಗಿ ಎಲ್ಲ ಹೊಗಳ್ಬಿಟ್ರೆ ನನ್ನನ್ನು ಮತ್ತೆ तो वो ಕರೆಯುವುದಿಲ್ಲ. मेरे को बुलाया उससे बात करने के लिए, ಅವರು ನನಗೆ ತಮ್ಮ ಮನೆಗೆ ಕರೆದದ್ದು ಅವರೊಟ್ಟಿಗೆ ಮಾತಾಡುವುದಕ್ಕಾಗಿ. मगर मेरा माइंडसेट इसका घर देख के मैं उससे बात नहीं कर रहा हूँ. ಆದ್ರೆ ನನ್ನ ಮನಸ್ಥಿತಿ ಹೇಗಿದೆ ಅಂದ್ರೆ ನಾನು ಅವ್ರ ಮನೆಗೆ ಹೋಗಿದ್ದೇನೆ ನಿಜ, ಆದ್ರೆ ಮನೆಯ ವಸ್ತುಗಳನ್ನ ನೋಡಿ ಅದನ್ನೇ ಹೊಗಳ್ತಾ ಇದ್ದೇನೆ. मगर मैं उससे प्यार करके साहब कैसा है, मैं कैसा आपको मदद दे सकता हूँ, मैं कैसा आपको हेल्प कर सकता हूँ बोल के मैं उससे बात करे तो ಆದ್ರೆ ನಾನು ಅಲ್ಲಿ ಅವ್ರ ಮನೆಗೆ ಹೋದಾಗ ಅವರೊಟ್ಟಿಗೆ ಚೆನ್ನಾಗಿ ಮಾತಾಡಿ ನೀವು ಹೇಗಿದ್ದೀರಾ ಅಂತ ಅವರ ಕಾಳಜಿ ಪರವಾಗಿ ನಾನು ಮಾತನಾಡಿದ್ರೆ 2 मिनट में काफी आ जाता, 2 ನಿಮಿಷದಲ್ಲಿಯೇ ಕಾಫಿ ಬಂದ್ಬಿಡುತ್ತೆ, 15 मिनट में स्नैक आ जाता, ಇನ್ನೊಂದು 15 ನಿಮಿಷದಲ್ಲಿ ಸ್ನಾಕ್ಸ್ ಕೊಡ್ತಾರೆ. विदाउट आस्किंग. ನಾನು ಕೇಳ್ದೇನೆ, आप समझ लो, विदाउट आस्किंग ಇದನ್ನ ಅರ್ಥ ಮಾಡ್ಕೊಡ್ರಿ, ಕೇಳ್ದೇನೆ मेरे को अच्छा पूरा आ जाता. ಒಳ್ಳೊಳ್ಳೆ ಎಲ್ಲ ಒಂದು ಸೇವೆ ನಂಗೆ मगर ಸಿಗ್ತದೆ. वो नहीं, उसका घर देख के उसका थिंग्स देख के अब्बा कैसा, अरे ये कैसा किधर ब्राइब लिया क्या, अरे इतना बड़ा घर कैसा लगा है ना, सही है ना, हम बहुत लोग सोचते हैं ना. ಆದ್ರೆ ಅವ್ರ ಮನೆಗೆ ಹೋಗ್ಬಿಟ್ಟು ಅಯ್ಯೋ ಇದನ್ನೆಲ್ಲಿಂದ ತಗೊಂಡ್ರಿ, ಅದಕ್ಕಿನ್ನೂ ಲಕ್ಷ ತಗೊಂಡಿರ್ಬೋದು ಬಿಡು ಅಂತ ಹಾಗೆಲ್ಲ ನಾನು ಯೋಚಿಸ್ಕೊಂಡು ಅದನ್ನೇ ವಸ್ತುಗಳನ್ನ ಹೊಗಳ್ತಾ ಇದ್ರೆ, तो नेक्स्ट टाइम मैं बलगांव आया तो उन्होंने नहीं दिखता मेरे को, ಹಾಗೆ ಮುಂದಿನ ಬಾರಿ ನಾನು ಬೆಳಗಾವಿ ಬಂದ್ಬಿಟ್ರೆ ನಾನು ನನ್ನ ಭೇಟಿನ ಆಗಲ್ಲ. बिकॉज मेरा माइंडसेट बराबर नहीं है. ಯಾಕಂದ್ರೆ ನನ್ನ ಒಂದು ಅವರನ್ನ ಅರ್ಥ ಮಾಡ್ಕೊಳ್ಳುವಂತ ಮನಸ್ಥಿತಿ ಸರಿಯಾಗಿಲ್ಲ. मैं ब्रदर का वो इंटीरियर्स का बारे में, वो वस्तु का बारे में मैं देख रहा हूँ. ನಾನು ಸಹೋದರರ ಬಳಿಯಲ್ಲಿ ಇದ್ದಂತ ಅವರ ಮನೆ ಇಂಟೀರಿಯರ್ ಅವರಲ್ಲಿ ಏನೆಲ್ಲ ಇದೆ ಏನಿಲ್ಲ ಅಂತ ಅದನ್ನೆಲ್ಲ ನೋಡ್ತಾ ಇದ್ದೇನೆ. हम भी प्रभु का घर बोले तो चर्च को आ रहे. ನಾವು ಕೂಡ ದೇವರ हालेलुया. ಆತನ ಮನೆ हम ಅಂತ ಹೇಳಿ प्रभु ಆತನ का ಆಲಯಕ್ಕೆ चर्च ಬರ್ತಾ बोले तो ಇದ್ದೇವೆ. प्रभु का घर आ रहे. ನಾವು ಕೂಡ ಕರ್ತನ ಸಭೆ ಅಂತ ಹೇಳುವಾಗ ಆತನ ಮನೆಗೇನು ನಾವು ಬರ್ತಾ आप ಇದ್ದೇವೆ. लोग प्रभु का पॉकेट देख रहे. ನೀವೆಲ್ಲ ಕರ್ತನ ಒಂದು ಪಾಕೆಟ್ ಅನ್ನ ಏನ್ ಕೊಡ್ತಾನೆ ಅಂತ आप ನೋಡ್ತಾ लोग प्रभु ಇದ್ದೀರಾ. का गोल्ड देख रहे. ಕರ್ತನ ಒಂದು ಬಂಗಾರ ಅಂತ ಏನಿದೆ ಅಂತ ನೋಡ್ತಾ ಇದ್ದೀರಾ. प्रभु मेरे को कार देते, बिल्डिंग देते बोल के आ रहे. ದೇವರು ನನಗೆ ಇಲ್ಲಿ ಬಂಗಾರ ಕೊಡ್ತಾನೆ, ಮನೆ ಕೊಡ್ತಾನೆ, ಬಿಲ್ಡಿಂಗ್ ಕೊಡ್ತಾನೆ, ಕಾರ್ ಕೊಡ್ತಾನೆ ಅಂತ ಆಸೆಯಿಂದ ನಾವು ಬರ್ತಾ ಇದ್ದೇವೆ. मगर मैं एक सीक्रेट बोल रहा हूँ, प्रभु को प्यार देख लो. ಆದ್ರೆ ಇಲ್ಲಿ ಒಂದು ರಹಸ್ಯವನ್ನ ನಿಮ್ಗೆ ಇದನ್ನ ನಾನು Hallelujah. ಹೇಳ್ತೀನಿ. ಅದನ್ನ ದೇವರ Hallelujah. ಪ್ರೀತಿ ಏನಾಗಿದೆ ಅಂತ ಮೊದಲು ಅದನ್ನ ಅರ್ಥ ಮಾಡ್ಕೊಳ್ರಿ. ये रिलेशनशिप है. ಇದು ಒಂದು ಸಂಬಂಧದ ಜೀವನ. रिलेशनशिप में हम प्रभु के लिए आते, प्रभु के हाथ में उसके लिए नहीं आते. हम ಸಂಬಂಧ ಅಂತ ಹೇಳುವಾಗ ನಾವು ಆ ಸಂಬಂಧ ಕಟ್ಟಿಕೊಳ್ಳುವುದಕ್ಕಾಗಿ ಆ ಕರ್ತನಿಗೋಸ್ಕರ ಬರ್ತೇವೆ. ಅವರ ಕೈಯಲ್ಲಿ ಏನಿದೆ ಅಂತ ಅದನ್ನ ನೋಡಕ್ ಬರಲ್ಲ. मगर सीक्रेट क्या है बोले तो प्रभु मुंह दे के प्यार करे तो सब हमको दे देते. प्रेज द लॉर्ड. ಆದ್ರೆ ಇದಕ್ಕಿರುವಂತ ರಹಸ್ಯ ಏನಂತಂದ್ರೆ ದೇವರ ಮುಖ ದರ್ಶನವನ್ನ ಬಯಸಿ ಆತನನ್ನ ಪ್ರೀತಿಸುವುದಾಗಿದ್ರೆ ಆತನು ಕೇಳದೇ ಇರುವಂತದ್ದನ್ನೆಲ್ಲ ನಮ್ಗೆ ಕೊಡ್ತಾನ್ರಿ. इसीलिए हम कैसा स्पिरिचुअली ग्रो हो गया बोले तो ಅದಕ್ಕೋಸ್ಕರ ಆತ್ಮಿಕವಾಗಿ ನಾವು ಹೇಗೆ ಬೆಳೀತಾ ಇದ್ದೇವಂದ್ರೆ हमारा फैमिली स्थिति हम नहीं देख रहे. ನಮ್ಮ ಕುಟುಂಬದ ಪರಿಸ್ಥಿತಿಯನ್ನ ನಾವು ನೋಡ್ಕೊಳ್ತಾ ಇಲ್ಲ. प्रभु हम एक ही बात बोले थे अकॉर्डिंग टू मैथ्यू, मार्क, लूक 15:7 देखे तो भी उसका हार्ट पूरा न्यू सोल्स का पीछे है. न्यू सोल्स वी नीड टू न्यू सोल्स. ದೇವರ ಮನಸ್ಸು ಹೊಸ ಆತ್ಮಗಳನ್ನ ಗೆದ್ದುಕೊಳ್ಳುವುದರಲ್ಲಿದೆ. वो नया वो प्रभु में आता ना, वो बहुत इंपॉर्टेंट है. ಯಾವ ವ್ಯಕ್ತಿ ಹೊಸದಾಗಿ ಯೇಸು ಆತನು ಕರ್ತನನ್ನ ಅರ್ಥಕೊಳ್ತಾನೋ ಅದು प्रभु ತುಂಬಾ मेरा ಪ್ರಾಮುಖ್ಯವಾಗಿದೆ. वही मिनिस्ट्री, मेरा मिनिस्ट्री गोइंग टू ऑल वर्ल्ड प्रीच द किंगडम मैसेज. ನನ್ನ ಸೇವೆ ಅದೇ ಆಗಿದೆ, ಎಲ್ಲಾ ಜನರ ಬಳಿಗೆ ಹೋಗಿ ಕರ್ತನ ಸುವಾರ್ತೆಯನ್ನು ಸಾರುವುದೇ. इसीलिए मैं उड़ीसा जंगल्स में जाता हूँ, मेरे मिशनरीज है. ಅದಕ್ಕೋಸ್ಕರ ಸಹೋದರರು ಒರಿಸ್ಸಾದ ಒಂದು ಅಡವಿಗಳಲ್ಲಿ ಹೋಗಿ ಅಲ್ಲಿ ಸುವಾರ್ತೆಯನ್ನು ಸಾರ್ತಾರೆ. एक मीटिंग ಅಲ್ಲಿ ಒಂದು ಕೂಟ हम अरेंज करना बोले तो ಅಲ್ಲಿ ಅರೇಂಜ್ ಮಾಡ್ಬೇಕಂದ್ರೆ 3.5 hours भयंकर रोड में हम ऊपर जाना. 3.5 ತಾಸು ಅಲ್ಲಿ ಒಂದು ಕಠಿಣವಾದ ದಾರಿಯನ್ನು ದಾಟಿ 3.5 hours जाना, 3.5 hours आना. उधर वो लोग को मेडिसिन देते, फूड देते, क्लोथ देते. ಅಲ್ಲಿ 3.5 ತಾಸು ಹೋಗ್ಬೇಕು, 3.5 ತಾಸು ಪ್ರಯಾಣ ಬೆಳೆಸಿ ಮತ್ತೆ ಮರಳಿ ಬರಬೇಕು. ಅಲ್ಲಿ ಅವರು ಊಟ ಕೊಡ್ತಾರೆ, ಸೇವೆ हम ಮಾಡ್ತಾರೆ. अकेला जाना बोले तो उतना दिक्कत है जाने का. ಒಬ್ಬರೇ ಒಂಟಿಯಾಗಿ ಅಲ್ಲಿ ಹೋಗ್ಬೇಕಂದ್ರೆ ಅಷ್ಟು ಕಷ್ಟ. मगर उधर हमको सपोर्ट करता लेडीज, वो लोग वजन लेके ऊपर आता. हालेलुया. ಆದ್ರೆ ಅಲ್ಲಿ ಸಹಾಯ ಮಾಡ್ಲಿಕ್ಕೆ ಬರುವಂತ ಅನೇಕ ಸಹೋದರರು ಆ ಎಲ್ಲ ಒಂದು ಲಗೇಜ್ ಅನ್ನು ಹೊತ್ಕೊಂಡು ಬಂದು ಇವರೊಟ್ಟಿಗೆ ಸಹಾಯಕ್ಕೆ हम पैसा दे सकते मगर वजन नहीं ले सकते. ನೋಡಿ ನಾವು